ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಹಸಿವಡಗಲಿ ತೃಷ ಹಿಂಗಲಿ, ಅಜ್ಞಾನದ ಪೊರೆ ಹರಿಯಲಿ. ಹಸಿವಡಗಲಿ ತೃಷ ಹಿಂಗಲಿ, ಅಜ್ಞಾನದ ಪೊರೆ ಹರಿಯಲಿ. ರೋಗ ರೂಢಿಗೊದಗಲಿ ಅವಸಾನ, ಸುತರೆ ಮಗಿದು ಕರ್ತವ್ಯಪಣ. ಧರೆಯನಿಸಲಿ ಆನಂದವನ, ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಕೊರತೆ ಕಲುಷಗಳ ನಳೆದಳೆದು, ಸರಿಯುತ್ತರ ಸುರಿ ಮಳೆಗರೆದು. ಕೊರತೆ ಕಲುಷಗಳ ನಳೆದಳೆದು, ಸರಿಯುತ್ತರ ಸುರಿ ಮಳೆಗರೆದು. ಸರ್ವವ್ಯಾಪಿಯಾಗಲಿ ಸಂಕ್ರಮಣ, ಸಂಘಟನಾ ಬಲ ನಿರ್ಮಾಣ. ವಿಶ್ವ ಸಂತತಿಯ ಕಲ್ಯಾಣ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಶೋಭಾಯಾತ್ರೆಯನ್ನು ಯಶಸ್ವಿಯಾಗಿ ನೆರವೇರುವಂತೆ ಅನುಗ್ರಹಿಸಬೇಕಾಗಿ ನಮ್ಮೆಲ್ಲರ ಪ್ರಾರ್ಥನೆ. ಗೋಪಾಲಕೃಷ್ಣ ದೇವರ ಮಾಧವೇಂದ್ರರಲ್ಲಿ ಗೋವಿಂದಾಣಿ ಗೋವಿಂದ. ಭಾರತಿ ಭಾರತಿ ಜಯ
ಚಿಂತನಾನುಷ್ಠಾನ ತಂದೊಲಿಸಲಿ ಜಗದುತ್ಥಾನ. ಹಿಂದೂ ಚಿಂತನಾನುಷ್ಠಾನ ತಂದೊಲಿಸಲಿ ಜಗದುತ್ಥಾನ. ಮಾತೆ ಭಾರತೀಯ ವೈಭವ ಸುದಿನ ಮೈದಾಳಲಿ ನೆಲದಭಿಮಾನ. ಹಿಂದುತ್ವದ ನವ ಜಾಗರಣ ವಸುಧಾ ಕುಟುಂಬ ರಚಿಸೋಣ. ಮೊಳಗಲಿ ತಾಯ ಯಶೋಗಾನ. ಬನ್ನಿ ಸೋದರರೆ ಬನ್ನಿ ಬಾಂಧವ. ಹೃದಯ ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯ. ತೆಯೋಣ ವಸುಧಾ ಕುಟುಂಬ ರಚಿಸೋಣ. ಮೊಳಗಲಿ ತಾಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ. ಮೊಳಗಲಿ ತಾಯ ಯಶೋಗಾನ. ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. नागपुर से निकली थी एक ज्योति, भारत के दिल में रोशन होती. ना नारा ना शोर शराबा, बस एक वचन सेवा ही सारा. रात दिन जो देश का सोचता, कर्म से जो धर्म को पूछता. बिना नाम बिना रूप के हर मन में वो रूप के. मैं स्वयं सेवक हूँ, मैं स्वयं सेवक हूँ. देश मेरा मंदिर, मैं दीपक हूँ. शिस्त और सेवा मेरा धर्म है, भारत माँ का. ಎಷ್ಟು ದೂರವೋ ಎನ್ನುತ್ತಲಿದ್ದೆ ಇಷ್ಟು ದಿನ ಈ ವೈಕುಂಠ. ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ. ಸೃಷ್ಟಿಗೀಶನ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ. ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ.
ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ 8 7 ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ ತುಂಟಕನೊಬ್ಬನ ತರಿದುದರಿಂದೆ ತುಂಟಕನೊಬ್ಬನ ತರಿದುದರಿಂದೆ ಬಂಟನಾಗಿ ಬಂದೆನೋ ರಂಗಶಾಯಿ ಬಂಟನಾಗಿ ಬಂದೆನೋ ರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ अंत्योदय का सपना लेकर आखिरी व्यक्ति तक पहुंचने का सफर एकट मनव दर्शन की बात तन मन आत्म एक साथ ना जात ना धर्म ना रंग ना भेष बस एक ही विचार मेरा देश प्रचारक बन के चल पड़ा मैं अपनी पहचान भूल गया मैं सेवा है स्टाइल मेरा डिसिप्लिन लाइफ स्टाइल मेरा पॉलिटिक्स नहीं नेशन मेरा एम डायरेक्ट द बिल्डिंग दैट्स माय गेम फ्रॉम ब्लड रिलीफ टू एजुकेशन RSS equal inspiration स्वयं सेवक vibe is clear 100 साल और no fear मैं स्वयं सेवक हूँ मैं स्वयं सेवक हूँ ವಿಘ್ನಗಳ ಪರಿಹರಿಸಲು ಶ್ರೀ ವಿನಾಯಕ ಸುಬ್ರಹ್ಮಣ್ಯ ಪರಶಿವ ಶ್ರೀ ಕ್ಷೇತ್ರ ನಾಯಕ ವಿಘ್ನಗಳ ಪರಿಹರಿಸಲು ಶ್ರೀ ವಿನಾಯಕ ಸುಬ್ರಹ್ಮಣ್ಯ ಪರಶಿವ ಶ್ರೀ ಕ್ಷೇತ್ರ ನಾಯಕ ಗುರುಮಠದಲ್ಲಿ ಗುರು ವಿಶ್ವಕರ್ಮ ಸಮ್ಮುಖ ವೀರಭದ್ರ ಕ್ಷೇತ್ರದಲ್ಲಿ ಭದ್ರ ರಕ್ಷಕ ನವಗ್ರಹ ಸ್ಥಿತನಾದ ಸಂತಾನಕಾರಕ ಭವವಿಭುಗುಡ ಪರಿಹರಿಸಲು ಸರ್ವಶಕ್ತಿ ಸಮ್ಮುಖ ನಮ್ಮ ಕಾಳಿ ತಂದೆಯ ಮಗೆ ನೀಡು ದರ್ಶನ देश मेरा मंदिर मैं दीपक हूँ शिस्त और सेवा मेरा धर्म है भारत माँ का मैं एक कर्म है कोविड के दिन या आंधियान RSS था हर दिशा में निशान जो चुप रहे पर काम करे वही तो संघ के स्वयं सेवक चले 100 साल का ये सफर भारत के हृदय अमर जब हर नागरिक स्वयं सेवक बन जाए तो संघ का काम खुद रुक जाए सेवा परमो धर्म भारत माता की जय ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯ ಯಶೋಗಾನ ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯ ಯಶೋಗಾನ भारती जय भारती जय भारती जय भारती भारती जय भारती जय भारती जय भारती ಹಸಿವಡಗಲಿ ತೃಷ ಹಿಂಗಲಿ ಅಜ್ಞಾನದ ಪೊರೆ ಹರಿಯಲಿ ಹಸಿವಡಗಲಿ ತೃಷ ಹಿಂಗಲಿ
ಅಜ್ಞಾನದ ಪೊರೆ ಹರಿಯಲಿ ರೋಗ ರೂಢಿಗೊದಗಲಿ ಅವಸಾನ ಸುತರೆ ಮಗಿದು ಕರ್ತವ್ಯಪಣ ಧರೆಯನಿಸಲಿ ಆನಂದವನ ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯ ಯಶೋಗಾನ भारति जय भारति जय भारति जय भारति भारति जय भारति जय भारति जय
ಕನಸುಗಳೇ ಹರೆಯದ ಹೂಗನಸುಗಳೇ ಏಳಿ ಎಚ್ಚರಾದಿ ಕನಸು ಕಂಗಳೇ ಏಳಿ ಎಚ್ಚರಾದಿ ಕನಸು ಕಂಗಳೇ ಕತ್ತಲೆಗಿದು ಸಾವು ಸುತ್ತಲೂ ಮುಂಗಾವು ಕತ್ತಲೆಗಿದು ಸಾವು ಸುತ್ತಲೂ ಮುಂಗಾವು ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ ಎಚ್ಚರಾದಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾದಿ ಕನಸು ಕಂಗಳೇ ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ ಲೋಕ ನಮ್ಮ ನಿಲುವಿಗಾಗಿ ಕಾದಿದೆ ಅವನ ಶಂಕರಲ್ಲ ಸಬಲದು ನಾಳೆಲ್ಲ ಅವನ ಶಂಕರಲ್ಲ ಸಬಲದು ನಾಳೆಲ್ಲ ಅಗಲಿಗರಳಬೇಕು ನೈದಿಲೆ ನೈದಿಲೆ ಅಗಲಿಗರಳಬೇಕು ನೈದಿಲೆ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಹರೆಯದ ಹೂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಭರತ ಬಲ ಚಕ್ರವ್ಯೂಹ ಮುರಿದ ಅಭಿಮನ್ಯು ಛಲ ಹುಲಿಯ ಮಣಿಸಿ ಹಲ್ಲೆಣಿಸಿದ ಭರತ ಬಲ ಚಕ್ರವ್ಯೂಹ ಮುರಿದ ಅಭಿಮನ್ಯು ಛಲ ಹುಲಿಯ ಹೊಡೆದ ವೀರ ಹುಡುಗ ಹೊಯ್ಸಳ ವೀರವಾರಸಿಕೆಯ ಹಿಂದೂ ಸಂಕುಲ ಪುತ್ರಭಾವದೊಳಗೆ ಛಾತ್ರಭಾವ ಬೆಳಗೆ ಭಾವದೊಳಗೆ ಛಾತ್ರಭಾವ ಬೆಳಗೆ ರಾಷ್ಟ್ರಶಕ್ತಿಗದುವೆ ಹಿನ್ನೆಲೆ ಹಿನ್ನೆಲೆ ರಾಷ್ಟ್ರಶಕ್ತಿಗದುವೆ ಹಿನ್ನೆಲೆ ಏಳಿ ಏಳಿ ಎಚ್ಚರಾದಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾದಿ ಕನಸು ಕಂಗಳೇ ಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾದಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾದಿ ಕನಸು ಕಂಗಳೇ ಬೇಕು ಅವನತಿ ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ ಸೋಲಿನ ಸುರ ಹೊಂದಬೇಕು ಅವನತಿ ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ ಕಾರ್ಯಕಾಲ ಕಾಯುತಿಗಳು ಭಾರತಿ ರಾಷ್ಟ್ರರಥಕ್ಕೆ ನಮ್ಮ ಶಕ್ತಿ ಸಾರಥಿ ಛಲದಲ್ಲಿ ಒಂದಾಗಿ ಜಗದಲ್ಲಿ ಒಂದಾಗಿ ಛಲದಲ್ಲಿ ಒಂದಾಗಿ ಜಗದಲ್ಲಿ ಒಂದಾಗಿ ನಿಲ್ಲುವುದೊಂದೇ ನಮ್ಮ ಮುನ್ನೆಲೆ ಮುನ್ನೆಲೆ ನಿಲ್ಲುವುದೊಂದೇ ನಮ್ಮ ಮುನ್ನೆಲೆ
ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು 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 ಕಂಗಳೇ ರಾಜೀವ್ ನಿಕಟಪೂರ್ವ ಅಧ್ಯಕ್ಷರು, ಆಶ್ರಯ ಮಹಿಳಾ ವೇದಿಕೆ ಶ್ರೀ ಶಾರದಾ ಮಾತೃ ಮಂಡಳಿ, ಶ್ರೀ ಶ್ರೀನಿವಾಸ್ ಕೊಳಾಯ್ ಸಾಮಾಜಿಕ ಕಾರ್ಯಕರ್ತರು, ಶ್ರೀ ಮಹಾಬಲ ಪೂಜಾರಿ ಕಡಬೋಡಿ ಗೌರವಾಧ್ಯಕ್ಷರು ಹಿಂದೂ ಸಂಗಮ ಆಯೋಜನಾ ಸಮಿತಿ, ಶ್ರೀ ಐ ಮೋನಪ್ಪ ಉಪಾಧ್ಯಕ್ಷರು ಹಿಂದೂ ಸಂಗಮ ಆಯೋಜನಾ ಸಮಿತಿ, ಶ್ರೀ ಲಕ್ಷ್ಮಣ್ ಅಮೀನ್ ಕೋಡಿಕಲ್ ಅಧ್ಯಕ್ಷರು ಹಿಂದೂ ಸಂಗಮ ಆಯೋಜನಾ ಸಮಿತಿ ಸುರತ್ಕಲ್ ನಗರ. ನಮಗೆ ತಿಳಿಸಿದ್ದಾರೆ. ಹಾಗೆ ಗೋಪೂಜೆಗಳನ್ನ ಮಾಡುವುದರಿಂದ ನಮಗೆ ಸರ್ವಸ್ವವು ಕೂಡ ಪ್ರಾಪ್ತಿಯಾಗುವುದು, ಸಕಲ ಪಾಪಗಳು ದೂರವಾಗುವುದು. ಅಂತಹ ಗೋಪೂಜೆಯನ್ನ ನೆರವೇರಿಸುವಂತಹ ಒಂದು ಅಪೂರ್ವವಾದಂತಹ ಕ್ಷಣಕ್ಕೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಗೋವಿನ ಪೂಜೆಯನ್ನ ಇಂದು ಮಾತ್ರವಲ್ಲ ನಿರಂತರವಾಗಿ ನೆರವೇರಿಸುವ
ಭಾಗವಹಿಸಿ ಗ್ರಾಸಮುಷ್ಟಿರುಂಬಳ ದತ್ತ ಸುರಭಿ ಪ್ರತಿಕ್ರಿಯೆಯ ಗೋವಿಗೆ ನಮಸ್ಕಾರವನ್ನು ಮಾಡಿ ಗೋಮಾತೆ ಸರ್ವರನ್ನ ರಕ್ಷಿಸಿ ಬರುವಂತಹ ಎಲ್ಲ ನುಡಿತುಗಳಿಂದ ನಿವಾರಿಸಿ ಲೋಕಕ್ಕೆ ಸನ್ಮಂಗಲವನ್ನು ಉಂಟು ಮಾಡಿ ಸರ್ವರಿಗೂ ಒಳಿತನ್ನ ಮಾಡುವುದು ಆ ತಾಯಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿಯ ಪ್ರಯುಕ್ತ ಹಿಂದೂ ಸಂಗಮ ಆಯೋಜನಾ ಸಮಿತಿ ಸುರತ್ಕಲ್ ನಗರ ಹೊಸಕಟ್ಟು ವಸತಿಯ ಹಿಂದೂ ಸಂಗಮ ಕಾರ್ಯಕ್ರಮ ಇವತ್ತು ಭವ್ಯ ಶೋಭಾಯಾತ್ರೆಯ ಮೂಲಕ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದಿಂದ ಭವ್ಯ ಶೋಭಾಯಾತ್ರೆಯ ಮೂಲಕ ಶ್ರೀಕೃಷ್ಣನ ಸನ್ನಿಧಿಯ ಬಳಿ ನಾವಿವತ್ತು ಎಲ್ಲ ಸಭಾ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಇವತ್ತಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವುದು ಶ್ರೀ ರಾಜೇಶ್ ಭಂಡಾರಿ ಕಾರಿಂಜೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ರಾಜೇಶ್ ಭಂಡಾರಿ ಕಾರಿಂಜೆ ಇವರಿಗೆ ಶ್ರೀ ದಿನೇಶ್ ದೇವಾಡಿಗ ಇವರು ಬಂದು ಶಾಲು ಹಾಕಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ದಿಕ್ಸೂಚಿ ಭಾಷಣ ಮಾಡಲಿರುವವರು ಪ್ರೊಫೆಸರ್ ಶ್ರೀ ಮಾಧವ್ ಎಂಕೆ ಇವರನ್ನು ಕೂಡ ಆಯೋಜನಾ ಸಮಿತಿಯ ಪರವಾಗಿ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಶ್ರೀ ಮಾಧವ ಎಂಕೆ ಇವರನ್ನು ಶ್ರೀ ರಾಜೇಶ್ ಶಿವಗಿರಿ ನಗರ ಇವರು ಬಂದು ಹಾರ ಹಾಕಿ ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಿವಗಿರಿ ನಗರ ರಾಜೇಶ್ ಇವರಿಗೆ ನಾವು ಪ್ರೀತಿಪೂರ್ವಕವಾಗಿ ಇವರನ್ನು ನಾವು ಸ್ವಾಗತಿಸುತ್ತಿದ್ದೇವೆ. ಶ್ರೀ ಲಕ್ಷ್ಮಣ್ ಅಮೀನ್ ಕೋಡಿಕಲ್ ಇವರಿಗೆ ಶ್ರೀ ಸುದರ್ಶನ್ ಮೆಂಡನ್ ಇವರು ಬಂದು ಶಾಲು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಐ ಮೋಹನಪ್ಪ ಇವರು ಕೃಷ್ಣನಗರದವರು. ಇವರು ಈ ಸಂಗಮಕ್ಕೆ ತುಂಬಾ ಶ್ರಮಿಸಿದ್ದಾರೆ. ಇವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ಶ್ರೀ ಐ ಮೋಹನಪ್ಪ ಇವರಿಗೆ ಶ್ರೀ ಬಾಲಕೃಷ್ಣ ಇವರು ಬಂದು ಶಾಲು ಹಾಕಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಜೊತೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ನಂತರ ತೆರಳಿದಂತಹ ಶ್ರೀ ಮಾಬಲ್ ಪೂಜಾರಿ ಕಡಂಬೋಡಿ ಅವರು ಕೂಡ ಇದ್ರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಇಲ್ಲಿ ನೆರೆದಿರುವಂತಹ ಎಲ್ಲ ಹಿಂದೂ ಬಾಂಧವರನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು. ಇದೀಗ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಅತಿಥಿ ಅಭ್ಯಾಗತರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ತಾಯಿ ಭಾರತಿಗೆ ಪುಷ್ಪಾರ್ಚನೆ ನೆರವೇರಿಸಬೇಕಾಗಿ ಅತಿಥಿ ಅಭ್ಯಾಗತರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಶ್ರೀ ರತ್ನಾಖ್ಯಾಂ ವಂದೇ ಭಾರತ ಮಾತರು. ಉತ್ತರದ ಹಿಮಾದ್ರಿಯ ಶಿಖರ ಮೂರು ದಿಸೆಗಳಲ್ಲಿ ಹಬ್ಬಿರುವ ಸಾಗರ ನಟ್ಟ ನಡುವೆ ಗುಡಿಗೋಪುರಗಳ ನಗರ ಇದು ನಮ್ಮ ಭಾರತಾಂಬೆಯ ಆಗರ. ತಾಯಿ ಭಾರತಿಗೆ ನಮನಗಳನ್ನ ಸಲ್ಲಿಸುತ್ತಾ ನಾವೆಲ್ಲರೂ ಜೋರಾಗಿ ಹೇಳುವ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಇದೀಗ ಹಿಂದಿನ
ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟ ಶಾರದಾ ನಾಟ್ಯಾಲಯ ಹೊಸಮೆಟ್ಟು ಗುರು ವಿದುಷಿ ಶ್ರೀಮತಿ ಭಾರತಿ ಸುರೇಶ್ ಇವರು ವೇದಿಕೆಗೆ ಆಗಮಿಸಬೇಕು, ನಮ್ಮಿಂದ ಗೌರವ ಅಭಿನಂದನೆಯನ್ನ ಸ್ವೀಕರಿಸಬೇಕು. ಭರತನಾಟ್ಯ ಎಂಬ ಕಲೆಯನ್ನ ಕರಗತ ಮಾಡಿಕೊಳ್ಳುವಲ್ಲಿ ಅದ್ವಿತೀಯವಾದಂತಹ ಪಾತ್ರವನ್ನ ವಹಿಸಿದ್ದಾರೆ. ಅದೆಷ್ಟು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನ ನೀಡಿದಂತಹ ಹೆಮ್ಮೆ ಇವರದು. ಗುರುಗಳಿಗೆ ಒಬ್ಬ ಜೋರಾದ ಚಪ್ಪಾಳೆ. ಸಂಜೀವ ಸುವರ್ಣ ಅವರು ಅವರ ಪರಿಚಯವನ್ನ ತಮ್ಮ ಮುಂದಿಟ್ಟಿದ್ದಾರೆ. ಗುರು ವಿದುಷಿ ಶ್ರೀಮತಿ ಭಾರತಿ ಸುರೇಶ್ ರವರ ಕಿರುಪರಿಚಯವನ್ನು ನಿಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ವಿದುಷಿ ಶ್ರೀಮತಿ ಭಾರತಿ ಸುರೇಶ್ BSc LLB ಪದವೀಧರೆ, ಸಮರ್ಪಿತ ಮತ್ತು ಬದ್ಧ ನೃತ್ಯ ಶಿಕ್ಷಕಿ. ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ದಿವಂಗತ ಶ್ರೀ KS ಮಧ್ಯಸ್ಥ ಅವರ ಮಾರ್ಗದರ್ಶನದಲ್ಲಿ ಪೆಂದನಲ್ಲೂರು ಶೈಲಿಯಲ್ಲಿ ನೃತ್ಯ ಕಲಿಯಲು ಪ್ರಾರಂಭಿಸಿದರು. ಅವರ ಆಸಕ್ತಿ ಶ್ರೀಮತಿ ಉಮಾ ಕೆ ಅವರಂತಹ ವಿವಿಧ ಗುರುಗಳ ಮಾರ್ಗದರ್ಶನದಿಂದ ಪೋಷಿಸಲ್ಪಟ್ಟಿತು ಮತ್ತು ಮಂಗಳೂರಿನ ಸನಾತನ ನಾಟ್ಯಾಲಯದ ನಿರ್ದೇಶಕಿ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ಗುರು ವಿದುಷಿ ಶ್ರೀಮತಿ ಶಾರದಾ ಮಣಿಶೇಖರ್ ಅವರ ಮಾರ್ಗದರ್ಶನದಲ್ಲಿ ರೂಪುಗೊಂಡಿತು. ಆ ಮೂಲಕ ಅವರು ತಮ್ಮ ವಿದ್ವತ್ ಪದವಿಯನ್ನು ಪೂರ್ಣಗೊಳಿಸಿದರು. ಅವರು 1997ರಲ್ಲಿ ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ರಂಗಪ್ರವೇಶ ಮಾಡಿದರು. ಅವರು ಬೆಂಗಳೂರು ದೂರದರ್ಶನದ ಶ್ರೇಣೀಕೃತ ಕಲಾವಿದೆಯೂ ಹೌದು. ಅವರು 1995ರಲ್ಲಿ ಶ್ರೀ ಶಾರದಾ ನಾಟ್ಯಾಲಯವನ್ನು ಸ್ಥಾಪಿಸಿದರು ಮತ್ತು ಸುರತ್ಕಲ್, ಕುಳೈ, ಹೊಸಬೆಟ್ಟು ಆವರಣದಲ್ಲಿ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯುವ ಪ್ರತಿಭೆಗಳನ್ನು ಪೋಷಿಸಿರುತ್ತಾರೆ. ಅವರು ಅನೇಕ ಪಠ್ಯಕ್ರಮದ ಕಲ್ಪನೆಗಳು ಮತ್ತು ಸೃಜನಶೀಲ ನೃತ್ಯ ಸಂಯೋಜನೆಗಳು, ನೃತ್ಯ ನಾಟಕಗಳನ್ನು ಜಾರಿಗೆ ತಂದಿರುತ್ತಾರೆ. ಅವುಗಳಲ್ಲಿ ಕೆಲವು ಕರ್ಣಗಾತ, ಸಮುದ್ರ ಮಥನ, ಶ್ರೀಕೃಷ್ಣ ಚರಿತ ಇತ್ಯಾದಿ. ಅವರ ವಿದ್ಯಾರ್ಥಿಗಳ ತಾಂತ್ರಿಕ ಕೌಶಲ್ಯಗಳ ಜೊತೆಗೆ ಕಲಾತ್ಮಕ ಅಭಿವ್ಯಕ್ತಿ ಕೂಡ ಅವರಿಗೆ ಒಂದು ಪ್ರಮುಖ ಅಂಶವಾಗಿದೆ. ಅವರು ಧನಾತ್ಮಕ, ಶಕ್ತಿಯುತ ಮತ್ತು ಪ್ರೋತ್ಸಾಹದಾಯಕವಾಗಿರುವುದರಲ್ಲಿ ನಂಬಿಕೆ ಇಟ್ಟಿರುತ್ತಾರೆ. ಅವರಿಗೆ ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಮತ್ತು ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರ ರಿಜಿಸ್ಟರ್ಡ್ ಸಂಸ್ಥೆಯಿಂದ ನಾಟ್ಯ ಶಿಕ್ಷಣ ಪುರಸ್ಕಾರ ಪ್ರಶಸ್ತಿ ನೀಡಲಾಗಿದೆ. ಗುರುಗಳ ಸಮರ್ಥ ಮಾರ್ಗದರ್ಶನ, ಪೋಷಕರ ಶುಭ ಆರೈಕೆಗಳು ಮತ್ತು ಪತಿ ಶ್ರೀ ಸುರೇಶ್ ರಾವ್ ಅವರ ಬೆಂಬಲ ಮತ್ತು ಅವರ ಮಕ್ಕಳ ಸಹಕಾರದೊಂದಿಗೆ ಅವರು ಈ 30 ವರ್ಷಗಳಿಂದ ಈ ನೃತ್ಯ ಕ್ಷೇತ್ರದಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸಿರುತ್ತಾರೆ. ಅವರ ಮಗಳು ಚಿನ್ಮಯಿ ತನ್ನ ವಿದ್ವತ್ ಫೈನಲ್ ಅನ್ನು ಪೂರ್ಣಗೊಳಿಸಿರುತ್ತಾರೆ ಮತ್ತು ಮಗ ತನ್ಮಯ್ ಭರತನಾಟ್ಯದಲ್ಲಿ ತನ್ನ ಸೀನಿಯರ್ ಪರೀಕ್ಷೆಗಳನ್ನು ಉತ್ತಮ ಡಿಸ್ಟಿಂಕ್ಷನ್ ಅಂಕಗಳೊಂದಿಗೆ ಮುಗಿಸಿರುತ್ತಾರೆ. ಇಂದಿನ ಹಿಂದೂ ಸಂಗಮ ಆಯೋಜನಾ ಸಮಿತಿ ಸುರತ್ಕಲ್ ನಗರ ಹೊಸಬೆಟ್ಟು ವಸತಿ ಈ ವೇದಿಕೆಯಲ್ಲಿ ತಮ್ಮನ್ನು ಗೌರವಿಸಲು ಹೆಮ್ಮೆ ಪಡುತ್ತೇವೆ. ನಿಮ್ಮ ಈ ಕಲಾ ಸೇವೆ ಹೀಗೆಯೇ ಮುಂದುವರಿಯಲಿ ಎಂದು ಶುಭ ಹಾರೈಸಿ ಗಣ್ಯರ ಸಮ್ಮುಖದಲ್ಲಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮ ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರಗಳನ್ನ ಉಳಿಸಿ ಬೆಳೆಸುವಲ್ಲಿ ಅದ್ವಿತೀಯವಾದ ಪಾತ್ರವನ್ನ ವಹಿಸಿರುವ ಹಾಗೆಯೇ ತನ್ನ ಜೀವನವನ್ನ ಮುಡಿಪಾಗಿಟ್ಟಿರುವ ಗುರು ವಿದುಷಿ ಭಾರತಿ ಸುರೇಶ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ತಮ್ಮ ಕಲಾ ಸೇವೆಯು ಹೀಗೆ ಮುಂದುವರಿಯಲಿ. ನಾವು ನಂಬಿರುವ ದೇವರು ಇನ್ನಷ್ಟು ಮತ್ತಷ್ಟು ಶಕ್ತಿಯನ್ನ ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ತಮಗಿದು ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಶ್ರೀ ಸುದರ್ಶನ್ ಮಿತ್ತೊಟ್ಟು ಇವರು ಮಿತ್ತೊಟ್ಟು ಮನೆತನದ NMPT ನಿವೃತ್ತ ಉದ್ಯೋಗಿ ಶ್ರೀ ಪದ್ಮನಾಭ ಪೂಜಾರಿ ಮತ್ತು ರತ್ನರವರ ಪುತ್ರ. ಇವರು ತನ್ನ MSW ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದಿದ್ದು ಇದೀಗ ಜಿಲ್ಲೆಯ ಸಹಕಾರಿ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುತ್ತಾರೆ. ಇವರು ಮಿತ್ತೊಟ್ಟು ಡೈರಿ ಫಾರ್ಮ್ ಎಂಬ ಹೆಸರಿನ ಫಾರ್ಮ್ ಅನ್ನು ಸುಮಾರು 10 ವರ್ಷಗಳಿಂದ ನಡೆಸುತ್ತಿದ್ದು ಇದೀಗ 12 ಹಸುಗಳು ಮತ್ತು 4 ಕರುಗಳನ್ನು ಇವರ ಫಾರ್ಮಿನಲ್ಲಿ ಸಾಕುತ್ತಿದ್ದಾರೆ. ಪ್ರತಿ ವರ್ಷವೂ ಗೋಪೂಜೆಯನ್ನು ಮಾಡಲು ಸಹಕಾರವನ್ನು ನೀಡುತ್ತಿರುವ ತಮಗೆ
ಹಿಂದೂ ಸಂಗಮ ಆಯೋಜನಾ ಸಮಿತಿ ಸುರತ್ಕಲ್ ನಗರ ಹೊಸಪೇಟು ವಸತಿಯು ಈ ವೇದಿಕೆಯಲ್ಲಿ ಗೌರವಿಸಲು ಹೆಮ್ಮೆ ಪಡುತ್ತೇವೆ. ಮುಂದೆಯೂ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವಲ್ಲಿ ನಿಮ್ಮ ಸೇವೆಯು ನಿರಂತರವಾಗಿರಲಿ ಎಂದು ಆಶಿಸುತ್ತಾ ಗಣ್ಯರ ಸಮ್ಮುಖದಲ್ಲಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮೆಲ್ಲರ ಮಾತೆ ಗೋಮಾತೆ, ಗೋಮಾತೆಯ ಸೇವೆ ಅಂತ ಹೇಳಿದ್ರೆ ಅದು ಹಿಂದೂ ಧರ್ಮದ ರಕ್ಷಣೆ ಅಂತಾನೆ ಹೇಳಬಹುದು. ಪ್ರತಿನಿತ್ಯವೂ ಗೋವಿನ ದರ್ಶನವನ್ನ ಮಾಡುವುದರಿಂದ ಸರ್ವಗೂ ಉಳಿತಾಗುವುದು ಎಂದು ಹೇಳ್ತಾರೆ. ಹಾಗೆ ಆ ಗೋವಿನ ಸೇವೆಯಲ್ಲಿ ನಿರತರಾಗಿರುವಂತಹ ತಮ್ಮ ಗೌರವಿಸುವುದು ನಮ್ಮ ಹೆಮ್ಮೆ. ನಾವು ಕೂಡ ನಿಮ್ಮಂತೆಯೇ ಗೋವಿನ ಸೇವೆಯನ್ನು ಮಾಡುವಂತಹ ಒಂದು ಅದೃಷ್ಟ ನಮಗೂ ಕೂಡ ಸಿಗಲಿ. ತಮ್ಮ ಗೋಸೇವೆಯು ನಿರಂತರವಾಗಿರಲಿ. ನಮ್ಮ ಊರಿನಲ್ಲಿ ಗೋಶಾಲೆ ನಿರ್ಮಾಣವಾಗಿ ತನ್ಮೂಲಕ ಎಲ್ರಿಗೂ ಆ ಒಂದು ಗೋಸೇವೆ ಮಾಡುವಂತಹ ಯೋಗ ಭಾಗ್ಯ ಒದಗಿ ಬರಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದ ನಮಗಿದು ಪ್ರೀತಿಯ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಊರಿನ ಹೆಮ್ಮೆಯ ಭಜನಾ ತಂಡ ಕಾಳಿಕಾಂಬ ಭಜನಾ ತಂಡ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ನಮ್ಮ ಚಿಕ್ಕ ಪುಟ್ಟ ಮಕ್ಕಳಲ್ಲಿ ಧರ್ಮದ ಶಿಕ್ಷಣವನ್ನು ನೀಡುತ್ತಾ ಇದ್ದಾರೆ. ಧನ್ಯವಾದಗಳು. ಇಸ್ಕಾನ್ ಚಾಲಕ ಮತ್ತು ಮಾಲಕರ ಸಂಘ ಕುಳಾಯಿ, ವೀರ ವಸಂತ, ಗೋಪಾಲಕೃಷ್ಣ ಭಜನಾ ಮಂದಿರ ವಿದ್ಯಾನಗರ, ಗೋಪಾಲಕೃಷ್ಣ ಚೆಂಡೆ ಬಳಗ, ಹಯವದನ ಕಲಾ ಕೇಂದ್ರ ಹೊಸಪೇಟು, ವ್ಯವಸ್ಥೆಯನ್ನು ಮಾಡಿದಂತ ಶ್ರೀಕೃಷ್ಣ ಅಯ್ಯಪ್ಪ ಭಕ್ತ ವೃಂದ ಕುಳಾಯಿ ಇವರು ದಯವಿಟ್ಟು ವೇದಿಕೆ ಬರಬೇಕು. ವೀರ ವಸಂತ, ಹಿಂದೂ ಸಂಗಮದ ಶೋಭಾಯಾತ್ರೆಯಲ್ಲಿ ಈ ಒಂದು ಶೋಭಾಯಾತ್ರೆ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕಾಣ್ತಾ ಇದ್ವಿ. ನಮ್ಮ ವೀರ ನಾಯಕರು, ನಮ್ಮ ಆದರ್ಶ ಪುರುಷರನ್ನ ನಾವು ಕಂಡಿದ್ದೇವೆ, ಭಜನೆಯನ್ನ ಕಂಡಿದ್ದೇವೆ. ನಮ್ಮ ಧರ್ಮವನ್ನ ರಕ್ಷಿಸುವಂತಹ ಕೈಂಕರ್ಯದಲ್ಲಿ ತೊಡಗಿದಂತಹ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ತಾವೆಲ್ಲರೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಧರ್ಮದ ರಕ್ಷಣೆ ನಮ್ಮ ಚಿಕ್ಕ ಪುಟ್ಟ ಪುಟಾಣಿ ಮಕ್ಕಳಿಂದ ಆಗ್ತಾ ಇದೆ. ಅದಕ್ಕೆ ಹಿಂದೂ ಸಂಗಮದ ಈ ಒಂದು ಕಾರ್ಯಕ್ರಮ ಕೂಡ ಪ್ರೇರಣೆ ಆಗ್ತಾ ಇದೆ. ಧನ್ಯವಾದಗಳು. ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ ಕುಳಾಯಿ ದಯವಿಟ್ಟು ವೇದಿಕೆ ಬರಬೇಕು. ಕೃಷ್ಣ ಭಜನಾ ಮಂದಿರ ಗ್ರಾಮ ಸಂಘ ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕು. ಅಧ್ಯಕ್ಷರು ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳ ಮಾತು ಶ್ರೀಮತಿ ಅನುರಾಧ ರಾಜೀವ್ ಇವರಿಂದ.
ಜಗದಗಲ ಪಸರಿಸಿದೆ ಹಿಂದೂ ಧರ್ಮದ ಸಂಸ್ಕೃತಿ, ಚಿಗುರುತ್ತ ನಲಿಯುತ್ತಿದೆ ಅದರೊಳಗಿನ ಪ್ರೀತಿ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂದಿರುವ ಎಲ್ಲ ಹಿಂದೂ ಬಾಂಧವರೇ, ಎಲ್ಲರಿಗೂ ಜೈ ಶ್ರೀರಾಮ್. ಎಲ್ಲರೂ ಹೇಳ್ತೀರ ಅನ್ಕೊಳ್ತೇನೆ, ಜೈ ಶ್ರೀರಾಮ್. ನಾವು ನಮ್ಮತನವನ್ನು ಉಳಿಸಿಕೊಳ್ಳುವ ಮೂಲಕ ಧರ್ಮದ ಜಾಗೃತಿಯನ್ನು ಮಾಡಬೇಕಿದೆ. ಹೇಗೆ? ಅದಕ್ಕೆ ಪರಿಹಾರ ಕೂಡ ನಮ್ಮಲ್ಲೇ ಇದೆ. ಪ್ರತಿಯೊಂದು ಮನೆಗಳಲ್ಲಿಯೂ ನಾವು ಧರ್ಮದ ಶಿಕ್ಷಣವನ್ನು ನೀಡಬೇಕು. ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳುವ ನಿಟ್ಟಿನಲ್ಲಿ ನಾವೊಂದಷ್ಟು ಶ್ರಮ ಪಡಬೇಕು. ಆಗ ಅದಕ್ಕೆ ಅರ್ಥ ಸಹ ಬರ್ತದೆ, ಸಾರ್ಥಕತೆ ಸಹ ಸಿಗ್ತದೆ. ಸಂಸ್ಕಾರ, ಸಂಪ್ರದಾಯ ಎಂಬ ಹಿರಿತನದ ಬೇರಿನಡಿ ನಾವು ಬದುಕಬೇಕು. ನಮ್ಮಲ್ಲಿ ಒಗ್ಗಟ್ಟು ಇರಬೇಕು, ಅದು ಬಲವಾಗಬೇಕು, ಛಲವಾಗಬೇಕು, ಸದೃಢವಾಗಬೇಕು. 5 ಬೆರಳುಗಳು ಸೇರಿ ಒಂದು ಮುಷ್ಟಿಯಾಗುವಂತೆ ಆ ಮುಷ್ಟಿಯೊಳಗೆ ನಾವು ಗಟ್ಟಿಯಾಗಬೇಕು. ಆ ಗಟ್ಟಿತನದಲ್ಲಿ ಚಿಂತನೆಯ ಶಕ್ತಿಯಾಗಬೇಕು, ಭಕ್ತಿಯಾಗಬೇಕು. ನಾನು ಬಹಳ ಮಾತನಾಡುವುದಿಲ್ಲ, ನಾನು ಅಷ್ಟು ವಾಗ್ಮಿಸ ಅಲ್ಲ. ಬಹುಶಃ ದಿಕ್ಸೂಚಿ ಭಾಷಣೆಯಲ್ಲಿ ಮಾಧವಣ್ಣ ಆ ಬಗ್ಗೆ ಹೇಳಲಿಕ್ಕಿದ್ದಾರೆ. ಇವಿಷ್ಟು ನಮ್ಮ ಧರ್ಮವನ್ನು ಉಳಿಸುವಲ್ಲಿ ಹೆತ್ತವರು, ಮಾತೆಯರು ಎಲ್ಲರೂ ಒಗ್ಗೂಡಿಸಿಕೊಳ್ಳಬೇಕು. ನಮ್ಮ ಧರ್ಮವನ್ನು ನಾವು ಮುನ್ನಡೆಸಬೇಕು. ಸನಾತನ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಿಕೊಳ್ಳುವಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿಕೊಂಡೆ. ಸನಾತನ ಧರ್ಮವನ್ನು ಉಳಿಸಿ ಬೆಳೆಸೋಣ ಎಂದು ಹೇಳಿದಂತಹ ಶ್ರೀಮತಿ ಅನುರಾಧ ರಾಜೀವ್ ತಮಗಿದು ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಇನ್ನೊಬ್ಬ ಮುಖ್ಯ ಅತಿಥಿಗಳು ಶ್ರೀ ಶ್ರೀನಿವಾಸ್ ಕುಡಾಯ್ ಇವರು ಮಾತುಗಳನ್ನು ಆಡಬೇಕು. ಭಾರತ ಮಾತೆಯ ಆಶೀರ್ವಾದವನ್ನು ಪಡೆದಂತಹ ನಾವೇ ಧನ್ಯರು. ಸಭೆಯ ಅಧ್ಯಕ್ಷರಿಗೂ ಎಲ್ಲ ಹಿರಿಯರಿಗೂ ಮಾತೆಯರಿಗೂ ಸಾಷ್ಟಾಂಗ ಪ್ರಣಾಮಗಳು ಸಲ್ಲಿಸುತ್ತಾ ಇಂದಿನ ಈ ಸಮಾರಂಭದಲ್ಲಿ ಅವಕಾಶ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕ ಮನಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಒಂದೇ ಎರಡು ಮಾತು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಮಾತೃಭಾಷೆ ಏನೇ ಇರಲಿ ನಮ್ಮ ತಾಯಿ ಭಾರತಿ. ಕುಲ ಗೋತ್ರಗಳು ಎಷ್ಟೇ ಇರಲಿ ನಮ್ಮ ದೇಶ ಭಾರತ. ಎಲ್ಲರ ಒಳಗೆ ಇರುವವನೇ, ಅವನಿಗೆ ಭೇದವಿಲ್ಲ. ನಮ್ಮ ಕರ್ಮ ನಾಳೆ ನಮಗೆ. ಧರ್ಮದಿ ಬಾಳಿರಿ ಎಲ್ಲರೂ. ನಮ್ಮ ಗ್ರಾಮ, ನಮ್ಮ ಜಿಲ್ಲೆ, ನಮ್ಮ ನಾಡು, ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ರಾಷ್ಟ್ರ. ಹಕ್ಕುಗಳು ಎಲ್ಲವೂ ಇದೆ, ಕರ್ತವ್ಯವೂ ಇದೆ. ಅರಿತು ಬಾಳಿರಿ ನೀವೆಲ್ಲರೂ, ನಾವೆಲ್ಲರೂ. ಗರ್ವದಿಂದ ಹೇಳಿರೆಲ್ಲ ಕೀಳರಿಮೆಯನ್ನು ಬಿಟ್ಟು ನಾವು ಮುನ್ನಡೆಯಬೇಕು. ಕೊನೆಯದಾಗಿ ನಿಮ್ಮಲ್ಲಿ ಒಂದು ಮಾತು, ನಾನು ಹೇಳಿದ ಒಂದೇ ಒಂದು ಮಾತನ್ನು ಪುನರುಚ್ಚಾರ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಜೈ ಭಾರತ ಮಾತೆ. ಜೈ ಭಾರತ ಮಾತೆ. ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು, ನಾವೆಲ್ಲರೂ ಒಂದಾಗಿ ಬದುಕೋಣ ಎಂದು ಹೇಳಿದಂತಹ ನಮಗಿದು ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಹಿಂದೂ ಎಲ್ಲರೂ ಹಿಂದೂ. ಇದುವೇ ನವಗಾನ, ಇದುವೇ ನವಗಾನ. ದುಡಿದರು ಕಾಣುತ್ತ ಕೇಶವರೆಂದು ಐಕ್ಯದ ಸುಂದರ ಕನಸು. ಪಣ ತೊಡಿಂದು ಮಾಡುವೆವೆಂದು ಎಲ್ಲವನ್ನೂ ನನಸು. ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ. ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ. ಎಲ್ಲ ಭೇದ ಮರೆತು
ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಇಂದು ಇದುವೇ ನವಗಾನ ಇದುವೇ ನವಗಾನ ಗಂಗೆ ತುಂಗೆ ಕಾವೇರಿಯ ಜಲ ನಮಗಾಗಿ ಎಂದು ಮನ ಮಾಡಿಂದು ದುಡಿಯಲು ಬಂದು ಆಲಸ ಬಿಡುತ್ತಿಂದು ಪುಣ್ಯದ ಮಣ್ಣಿದು ಬೆಳೆಸಲು ಬಾ ಬಂಗಾರದ ಬೆಳೆಯನ್ನು ಬೆವರಿನ ಹೊಳೆಯೇ ಹರಿಯಲಿ ಇಂದು ಕೊಚ್ಚುತ ಕೊಳೆಯನ್ನು ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಇಂದು ಇದುವೇ ನವಗಾನ ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಇಂದು ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಇಂದು ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಹರಿಯಲಿ ಎಂದೆಂದು ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಇಂದು ಇದುವೇ ನವಗಾನ ಇದುವೇ ನವಗಾನ. ಧನ್ಯವಾದಗಳು ಆದಿತ್ಯ ಅವರಿಗೆ. ಶ್ರೀ ರಾಜೇಶ್ ಭಂಡಾರಿ ಕಾರಿಂಚ ಅವರು ಆದಿತ್ಯ ಅವರನ್ನ ಗೌರವಿಸಬೇಕು. ವೈಯಕ್ತಿಕ ಗೀತೆಯನ್ನ ಹಾಡಿದಂತಹ ಆದಿತ್ಯ ಅವರು ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ. ನಾವೆಲ್ಲರೂ ಕೂಡ ಪರಸ್ಪರ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಎಲ್ಲರೂ ಕೂಡ ಒಂದಾಗಿ ಪರಸ್ಪರ ಸಹಕಾರವನ್ನು ನೀಡುತ್ತಾ ಬದುಕೋಣ ಎನ್ನುವಂತಹ ಗೀತೆಯನ್ನ ಹಾಡಿದಂತಹ ತಮಗೆ ಧನ್ಯವಾದಗಳು. ಇದೀಗ ದಿಕ್ಸೂಚಿ ಭಾಷಣ ಶ್ರೀ ಮಾಧವ ಎಂಕೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಮಹಾವಿದ್ಯಾಲಯ ಅವರಿಂದ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನ್ಯಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಚಿತ್ರಾಪುರದ ತಾಯಿ ದುರ್ಗಾ ಪರಮೇಶ್ವರಿ, ಪಣಂಬೂರಿನ ಮಂಗಲದಾಯಕನಾದಂತಹ ಶ್ರೀ ನಂದನೇಶ್ವರ ಮತ್ತು ಈ ಸ್ಥಳದ ಎಲ್ಲ ದೈವ ದೇವ ಸಾನ್ನಿಧ್ಯವನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಸಮಾರಂಭದ ಅಧ್ಯಕ್ಷರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಸೇರಿರುವಂತಹ ಶ್ರದ್ಧೆಯ ತಾಯಂದಿರೇ, ಮಾತಾ ಭಗಿನಿಯರೇ, ಬಂಧುಗಳೇ, ಈ ಹೃದಯಂಗಮವಾದಂತಹ ಹಿಂದೂ ಸಂಗಮದಲ್ಲಿ ಭವ್ಯವಾದ ಶೋಭಾಯಾತ್ರೆ, ಬಹಳ ಅರ್ಥಪೂರ್ಣವಾದಂತಹ ಸ್ಥಳೀಯ ಪ್ರತಿಭೆಗಳ ನಾಟ್ಯ ಪ್ರದರ್ಶನ, ಶ್ರದ್ಧಾ ಭಕ್ತಿಯ ಗೋಪೂಜೆ, ಸ್ಥಳೀಯ ಸಾಧಕರಿಗೆ ಸನ್ಮಾನ, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಬಹಳ ಶ್ರದ್ಧೆಯಿಂದ ಕುಳಿತುಕೊಂಡಿರುವಂತ ಎಲ್ಲ ಬಂಧುಗಳನ್ನ ಮನಪೂರ್ವಕವಾಗಿ ಅಭಿನಂದಿಸಿ, ಎರಡು ಶಬ್ದಗಳು ನಮ್ಮ ಮುಂದೆ ಗೋಚರವಾಗ್ತಾ ಇದೆ. ಒಂದು ಹಿಂದೂ, ಎರಡನೆಯದು ಸಂಗಮ. ಸಂಗಮ
ಅನ್ನುವ ಒಂದು ಪದದ ಅರ್ಥ ನಾವೆಲ್ಲ ತಿಳಿದ ಹಾಗೆ ಸೇರುವುದು ಅಥವಾ ಕೂಡುವುದು, ಒಟ್ಟಾಗುವುದು, ತ್ರಿವೇಣಿ ಸಂಗಮ, ಕೂಡಲ ಸಂಗಮ ಅಂತ ಹೇಳುತ್ತೇವೆ. ಯಾಕೆ ಒಟ್ಟಾಗುವುದು, ಯಾಕೆ ಸೇರುವುದು ಅನ್ನುವ ಪ್ರಶ್ನೆಗೆ ನಾವು ಮೊದಲು ಉತ್ತರವನ್ನ ಕಂಡುಕೊಂಡು ಆ ನಂತರ ಹಿಂದೂ ಶಬ್ದಕ್ಕೆ ನಾನು ಬರ್ತೇನೆ. ಖಂಡಿತ ಇಲ್ಲಿ ಎಲ್ಲರೂ ಸಂಗಮಿಸಿರುವುದು ಯಾರ ವಿರುದ್ಧವೂ ಅಲ್ಲ. ಇದರ ಹಿಂದೆ ಯಾವ ದ್ವೇಷವೂ ಇಲ್ಲ, ಕೋಪವೂ ಇಲ್ಲ. ಇಲ್ಲಿ ಇರುವುದು ಹೃದಯಗಳ ಸಂಗಮ. ಎಲ್ಲರನ್ನ ಪ್ರೀತಿಯಿಂದ ಮತ್ತು ಆತ್ಮೀಯತೆಯಿಂದ, ಬಂಧುತ್ವದಿಂದ ಒಟ್ಟುಗೂಡಿಸುವುದಕ್ಕೆ ನಾವೆಲ್ಲ ಸಂಗಮಿಸಿದ್ದೇವೆ. ಅದರ ಜೊತೆಗೆ ಹಿಂದೂ ಅನ್ನುವಂತ ಪದ. ಹಿಂದೂ ಅಂದ್ರೆ ಏನು? ಹಿಂದೂ ಅಂದ್ರೆ ಯಾರು? ನಾವು ನಮ್ಮ ದೇಶದ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡ್ರು ಕೂಡ, ಯಾರಾದರೂ ಸರ್ಕಾರಿ ಹಂತದಲ್ಲಿ ಭಾಷಣ ಮಾಡಿದ್ರು ಅಥವಾ ಜನನಾಯಕರು ಭಾಷಣ ಮಾಡಿದ್ರು, ಕೊನೆಗೆ ಜೈ ಹಿಂದ್ ಅಂತ ಹೇಳುತ್ತೇವೆ. ನಮ್ಮ ದೇಶದ ಪ್ರತಿಷ್ಠಿತ ಸಂಸ್ಥೆಗಳನ್ನ ತಗೊಂಡ್ರೆ ಹಿಂದೂಸ್ತಾನಿಕ್ ಏರೋನಾಟಿಕ್ ಲಿಮಿಟೆಡ್, HEL, ಅಥವಾ ಹಿಂದೂಸ್ತಾನ್ ಟೈಮ್ಸ್, ಅಥವಾ ಒಂದು ತಮಿಳುನಾಡಿಂದ ಬರುವಂತ ಪತ್ರಿಕೆ ದಿ ಹಿಂದೂ. ಅಂದ್ರೆ ಹಿಂದೂ ಅನ್ನುವಂತಹ ಒಂದು ಶಬ್ದ ಅತ್ಯಂತ ವ್ಯಾಪಕವಾದಂತಹ ಒಂದು ಶಬ್ದ. ನಾವು ಇಡೀ ಜಗತ್ತಿನ ಒಂದು ಇತಿಹಾಸವನ್ನು ತೆಗೆದುಕೊಂಡ್ರೆ ನಮ್ಮ ಸನಾತನವಾದಂತಹ ಈ ಹಿಂದೂ ಅನ್ನುವ ಒಂದು ನಾಗರಿಕತೆ, ಸಿಂಧುವಿನಿಂದ ಆವಿರ್ಭವಿಸಿದಂತಹ ಹಿಂದೂ ಅನ್ನುವ ಶಬ್ದ, ಗ್ರೀಕಿನ ನಾಗರಿಕತೆ, ರೋಮಿನ ನಾಗರಿಕತೆ, ಇದೆಲ್ಲ 10,000 ವರ್ಷಗಳಿಗಿಂತ ಹಿಂದೆ ಇರುವಂತಹ ಒಂದು ನಾಗರಿಕತೆಗಳು. ಆದರೆ ಇವತ್ತು ಜಗತ್ತಿನ ಸ್ಥಿತಿಯನ್ನ ತೆಗೆದುಕೊಂಡ್ರೆ ಉಳಿದ 2 ನಾಗರಿಕತೆಗಳ ಸುದ್ದಿಲ್ಲ. ಯಾಕಂತ ಹೇಳಿದ್ರೆ 2 ವಿಚಾರಗಳಿಂದ ಅವು ನಾಶ ಆಗಿ ಹೋಯ್ತು. ನಾನು ಯಾವುದು ಅಂತ ಉಲ್ಲೇಖಿಸ್ಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಇವತ್ತು ಜಗತ್ತಿನಲ್ಲಿ ಉಳಿದಿರುವಂತಹ ಏಕಮಾತ್ರ ಒಂದು ಸನಾತನವಾದ ಭವ್ಯ ಪರಂಪರೆಯುಳ್ಳಂತಹ ಒಂದು ಶಬ್ದ ಅಂದ್ರೆ ಅದು ಹಿಂದೂ. ಹಿಂದೂ ಅಂದ್ರೆ ಏನು? ಅದು ಧರ್ಮ. ನಮಗೆ ಅನೇಕ ಸಲ ಒಂದು ಪ್ರಶ್ನೆ ಉದ್ಭವಿಸ್ತದೆ, ಧರ್ಮ ಅಂದ್ರೆ ಏನು? ಇಂಗ್ಲಿಶಿನ ರಿಲಿಜನ್ ಅನ್ನುವ ಶಬ್ದ ಧರ್ಮವ? ಅಲ್ಲ. ಯಾಕಂತ ಹೇಳಿದ್ರೆ ಧರ್ಮ ಅನ್ನುವ ಪದದ ಅರ್ಥ ಅದೊಂದು ಚಿಂತನೆ, ಅದೊಂದು ದರ್ಶನ, ಅಥವಾ ಅದು ಎಲ್ಲರಿಗೂ ಒಳಿತನ್ನ ಉಂಟು ಮಾಡುವಂತದ್ದು. ಆದ್ರಿಂದ ಈ ಮತಗಳು ಅಂತ ಏನಿವೆ ಅವುಗಳಿಗಿಂತ ಧರ್ಮ ಅನ್ನುವಂಥದ್ದು ಬಹಳ ವ್ಯಾಪಕವಾದಂತ ಪದ. ಅಂಥದ್ರಲ್ಲಿ ಹಿಂದೂ ಧರ್ಮ ಅಂದ್ರೆ ಇಡೀ ಜಗತ್ತಿಗೆ ಒಳಿತನ್ನ ಮಾಡುವಂತ ಒಂದು ಧರ್ಮ. ನಮ್ಮ ಅನೇಕ ಋಷಿ ಮುನಿಗಳಿರ್ಬೋದು ಅಥವಾ ಸಾಧಕರಿರ್ಬೋದು, ದಾರ್ಶನಿಕರಿರ್ಬೋದು, ಅವೆಲ್ಲ ಹೇಳಿದ್ದೇನೆಂದ್ರೆ ಲೋಕ ಸಮಸ್ತ ಸರ್ವೇ ಜನ ಸುಖಿನೋ ಭವಂತು. ನಾವು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋದು, ನಮ್ಮ ಮನೆಯಲ್ಲಿ ಗಣಹೋಮ ಮಾಡೋದು. ಅಂತಿಮವಾಗಿ ಪುರೋಹಿತರು ಹೇಳುವುದೇನು ಅಂತ ಹೇಳಿದ್ರೆ ಲೋಕ ಸಮಸ್ತ ಸರ್ವೇ ಜನ ಸುಖಿನೋ ಭವಂತು, ಲೋಕದಲ್ಲಿ ಎಲ್ಲ ಒಳ್ಳೆದಾಗಲಿ, ಕೃಷಿ ಬೆಳೆಯಲಿ, ಎಲ್ಲ ಕಾಲಕ್ಕೆ ಮಳೆ ಬರಲಿ, ಜನರು ಸುಖದಲ್ಲಿದ್ದೀರಿ ಅಂತ. ಆಗ ಪೂಜೆ ಮಾಡ್ಲಿಕ್ಕೆ ಕರೆಸಿದ ಯಜಮಾನ ಹೇಳುದಿಲ್ಲ, ಭಟ್ರೆ ದುಡ್ಡು ಕೊಡ್ತೀನಿ, ಯಾನ್ ಊರ್ದಾಗ್ಲಿ ಎಡ್ಡೆ ಬಂಪರ್ ಅಂತ ಯಾರು ಕೇಳಲಿಲ್ಲ. ಯಾಕೆಂದ್ರೆ ಈ ಮಣ್ಣಿಗೆ, ಈ ದೇಶಕ್ಕೆ, ಇಲ್ಲಿಯ ಜನರಿಗೆ ಅದು ನೆತ್ತರ್ನಲ್ಲಿ ಬಂದಿದೆ. ಸರ್ವೇ ಜನ ಸುಖಿನೋ ಭವಂತು. ಇದು ಹಿಂದೂ ಧರ್ಮದ ವ್ಯಾಪಕವಾದಂತಹ ಒಂದು ಕಲ್ಪನೆ. ಸಾಕಷ್ಟು ವಿಷಯಗಳನ್ನು ಹೇಳಬಹುದು ಇದ್ರ ಬಗ್ಗೆ. ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡ್ತಿದ್ದಂತಹ ಬಂದು ಪ್ರಾರಂಭದಲ್ಲೇ ಹೇಳಿದ್ರು, ಹಿಂದೂ ಧರ್ಮ ಏನನ್ನ ನಂಬಿದೆ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿರುವಂತದ್ದು, ಈ ಪ್ರಕೃತಿಯಲ್ಲಿರುವಂತದ್ದು ಎಲ್ಲವೂ ಪವಿತ್ರವಾದದ್ದು. ನಮಗೆ
ಕಲ್ಲು ಪವಿತ್ರ, ಮಣ್ಣು ಪವಿತ್ರ, ಮರ ಪವಿತ್ರ, ಬಾವಿ ಪವಿತ್ರ, ನೀರು ಪವಿತ್ರ, ನದಿ ಪವಿತ್ರ, ಎಲ್ಲವನ್ನು ಕೂಡ ದೈವ ಸ್ವರೂಪದಿಂದ ನೋಡ್ತಾ ಬಂದಂತಹ ಒಂದು ಜಗತ್ತಿನ ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಸಾಕಷ್ಟು ವಿಷಯಗಳು ನಿಮಗೆ ಗೊತ್ತಿದೆ, ನಾನು ಅದನ್ನೆಲ್ಲ ಇಲ್ಲಿ ಮತ್ತೆ ಹೇಳಬೇಕಾಗಿಲ್ಲ. ಆದ್ರೆ ಈ ಹಿಂದೂ ಸಂಗಮ ಯಾಕೆ? ನಮ್ಮಲ್ಲಿ ಎಲ್ಲವೂ ಒಳಿತಿ ಇದೆ, ಆದ್ರೆ ನಾವು ಜಾಗೃತರಾಗಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮದ ಮೂಲಕ ನಡೆಯುವಂತಹ ನಮ್ಮ ಆಚರಣೆಗಳು, ಅದು ನಮ್ಮ ಪೂಜಾ ಪದ್ಧತಿ ಇರ್ಬೋದು, ನಮ್ಮ ನಂಬಿಕೆಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ನಾವು ಉಡುವ ಉಡುಗೆ ತೊಡುಗೆಗಳಿರ್ಬೋದು, ಧರಿಸುವಂತದ್ದಿರ್ಬೋದು, ಇವೆಲ್ಲವೂ ಕೂಡ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ. ಇದನ್ನೆಲ್ಲ ಯಾರು ಅಳವಡಿಸಿಕೊಳ್ಳುತ್ತಾರೋ ಅದು ಹಿಂದೂ ಸಮಾಜ. ಇವನ್ನ ಸ್ವಲ್ಪ ವ್ಯಾಪಕವಾದಂತಹ ಅರ್ಥದಲ್ಲಿ ತೆಗೆದುಕೊಂಡ್ರೆ ಅದು ಹಿಂದೂ ರಾಷ್ಟ್ರ. ನಾವು 4 ವಿಷಯವನ್ನ ಯಾವಾಗಲೂ ನೆನಪಿಡಬೇಕು: ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ. ಈ 4 ವಿಚಾರಗಳ ಬಗ್ಗೆ ಜಾಗೃತಿಯನ್ನ ನಾವು ಹೊಂದದಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ನಾವು ಅನೇಕ ಉದಾಹರಣೆಗಳನ್ನ ಕೊಡಬಹುದು. ಸುಮಾರು 500 ವರ್ಷಗಳ ಹಿಂದೆ ಜಾವಾ ಅಂದ್ರೆ ಇಂಡೋನೇಷ್ಯಾ, ಅದು ಇವತ್ತು ಕೂಡ ಅಲ್ಲಿಯ ರಾಷ್ಟ್ರೀಯ ಮಹಾಕಾವ್ಯ ಯಾವುದು ಅಂತ ಹೇಳಿದ್ರೆ ರಾಮಾಯಣ. 500 ವರ್ಷದಿಂದ ಹಿಂದೆ ಜಾವದಿಂದ ಓಡಿ ಬರ್ಬೇಕಾಯ್ತು. 400 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಅಂದ್ರೆ ಗಾಂಧಾರ ದೇಶ, ನಮ್ಮ ಮಹಾಭಾರತದ ಗಾಂಧಾರಿಯ ತಾಯಿ ಮನೆ, ಗಾಂಧಾರ ದೇಶದಿಂದ ಓಡಿ ಬರಬೇಕಾಯಿತು. 300 ವರ್ಷಗಳ ಹಿಂದೆ ಪರ್ಷಿಯಾದಿಂದ ಓಡಿ ಬರಬೇಕಾಯಿತು. ಮಧ್ಯ ಏಷ್ಯಾದಿಂದ ಓಡಿ ಬರಬೇಕಾಗಿತ್ತು. ನಮ್ಮಲ್ಲಿರುವಂತ ಪಾರ್ಸಿಗಳು ಅಂತ ನಾವೇನು ಕರಿತೇವೆ, ಅವರೆಲ್ಲ ಅಲ್ಲಿಂದ ಬಂದವರು. 200 ವರ್ಷಗಳ ಹಿಂದೆ ಆಗ್ನೇಯ ಏಷ್ಯಾದಿಂದ ನಾವು ಊರು ಬಿಟ್ಟು ಬರಬೇಕಾಯಿತು. 100 ವರ್ಷದ ಹಿಂದೆ ತಕ್ಷಶಿಲದಿಂದ ಓಡಿ ಬರಬೇಕಾಯಿತು. 90 ವರ್ಷದಿಂದ ಹಿಂದೆ ನಾವೀಗೇನು ಬರ್ಮಾ ಅಂತ ಹೇಳ್ತೇವೆ ನೋಡಿ, ಅದು ನಿಜವಾಗಿ ಬ್ರಹ್ಮದೇಶದಿಂದ ಓಡಿ ಬರಬೇಕಾಯಿತು. 70-80 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಸಿಗುವಂತ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಓಡಿ ಬರಬೇಕಾಯಿತು. 40-50 ವರ್ಷದ ಹಿಂದೆ ಬಾಂಗ್ಲಾದೇಶದಿಂದ ಓಡಿ ಬರಬೇಕಾಯಿತು. ಸುಮಾರು 30 ವರ್ಷದ ಹಿಂದೆ ಕಾಶ್ಮೀರದಿಂದ ಜಾಗ ಖಾಲಿ ಮಾಡಬೇಕಾಯಿತು. ಹೀಗೆ ನಾವು ಲೆಕ್ಕ ಕೊಡ್ತಾ ಹೋದ್ರೆ ಇನ್ನೊಂದು 25 ವರ್ಷದಲ್ಲಿ ಕೇರಳದಿಂದ ಓಡಿ ಬರಬೇಕಾಗ್ತದೆ. ಒಂದು 35 ವರ್ಷದಲ್ಲಿ ಪಶ್ಚಿಮ ಬಂಗಾಳದಿಂದ ಓಡಿ ಬರಬೇಕಾಗ್ತದೆ. ಇನ್ನೊಂದು 40 ವರ್ಷದಲ್ಲಿ ಅಸ್ಸಾಮಿನಿಂದ ಓಡಿ ಬರಬೇಕಾಗ್ತದೆ. ಇನ್ನೊಂದು 50 ವರ್ಷದಲ್ಲಿ ಈ ದೇಶದಿಂದಲೇ ಓಡಿ ಹೋಗಬೇಕಾದ ಸ್ಥಿತಿಯು ಬರ್ಬೋದು ಏನೋ. ಯಾಕಂತ ಹೇಳಿದ್ರೆ ನಾನು ಹೇಳಿದನ್ನು ನೀವು ಯಾವುದು ಕೇಳೋದು ಬೇಡ. ಕಳೆದ 1 ತಿಂಗಳಿನ ಪತ್ರಿಕೆಯನ್ನ ತೆಗೆದು ನೋಡಿದ್ರೆ ಆಯ್ತು. ಬಾಂಗ್ಲಾದೇಶದಲ್ಲಿ 71ನೇ ಇಸವಿಯಲ್ಲಿ 35% ಜನರಿದ್ರು ನಮ್ಮವರು. ಈಗ ಅಲ್ಲಿಯ ಜನಸಂಖ್ಯೆ 8%. ಕಳೆದ ಜನವರಿ 1 ತಿಂಗಳಲ್ಲಿ 10 ಜನರನ್ನ ಕೊಲ್ಲಲಾಯಿತು. ಅದು ಹೇಗೆ? ಜೀವಂತ ಸುಡುದು. ಒಬ್ಬ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಮರಕ್ಕೆ ಕಟ್ಟಿ ಹಾಕಿ ಕೂದಲು ಹೆರಸುದು. ಎಂತಹ ಒಂದು ಕ್ರೂರ ಸ್ಥಿತಿ ನೋಡಿ. ಒಂದು ಮನೆಗೆ ಸುತ್ತ ಬೀಗ ಹಾಕಿ ಬೆಂಕಿ ಕೊಡುದು. ಕಡೆಗೆ 5 ಜನ ಮನೆಯೊಳಗಿದ್ದವರು ಹಂಚು ತೆಗೆದು ಹೇಗೋ ಹೊರಗೆ ಬಂದರು. ಒಂದೊಂದು ಅಂತ್ಯವನ್ನ ವಿವರಿಸಿದ್ರು ಕೂಡ ಯಾಕೆ ನಾವೆಲ್ಲ
ಜಾಗೃತರಾಗಬೇಕು ಅನ್ನುವಂತಹ ವಿಷಯ ಮನವರಿಕೆ ಆಗ್ತದೆ. ಅದರ ಬಗ್ಗೆ ಏನು ಹೆಚ್ಚು ಹೇಳಬೇಕಾಗಿ ಇಲ್ಲ. ಆದರೆ ನಾವು ಹೇಗೆ ಜಾಗೃತರಾಗಬೇಕು ಮತ್ತು ನಾವು ಎಲ್ಲಿ ದಾರಿ ತಪ್ಪಿದೆವು ಅಂತ ಹೇಳಿದ್ರೆ, ನಮ್ಮ ಹಿರಿಯರು ನಮ್ಮ ಬಂಧುಗಳಲ್ಲಲ್ಲಿ ಹೇಳ್ತೇವೆ, ನಮ್ಮ ದೇಶದ ಮೇಲೆ 1000 ವರ್ಷದ ದಾಳಿ ಆಯಿತು. 1000 ವರ್ಷದಲ್ಲಿ ಹೇಗೆ ಅಂತ ಹೇಳಿದ್ರೆ, ಯಾರೆಲ್ಲ ಬಂದರು ಎಲ್ಲ ಗೊತ್ತಿದೆ. ಸೋಮನಾಥ ದೇವಾಲಯಕ್ಕೆ ನಾಶ ಆಗಿ ಈ ವರ್ಷ 1000 ವರ್ಷ ಆಯಿತು. 500 ವರ್ಷಗಳ ಕಾಲ ದಾಳಿ ಮಾಡಿದವರು ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡಿದರು. ಇಲ್ಲಿರುವಂತಹ ರಾಜರನ್ನ ಕೊಂದರು, ಅವರ ಹೆಂಡತಿಯರನ್ನ ಅಪಹರಿಸಿದರು. ಇನ್ನು ತುಂಬಾ ಕಥೆ ಇದೆ. ಆನಂತರ 500 ವರ್ಷ ಬಂದವರು ಏನ್ ಮಾಡಿದ್ರು ಅಂದ್ರೆ, ಇವರು ಶ್ರದ್ಧಾ ಕೇಂದ್ರ ದಾಳಿ ಮಾಡಿದಲ್ಲ, ಅವರು ಶ್ರದ್ಧೆಯನ್ನೇ ನಾಶ ಮಾಡಿದ್ರು. ಶ್ರದ್ಧಾ ಕೇಂದ್ರ ಒಂದಾದ್ರೆ ನಮ್ಮಲ್ಲಿರುವ ಶ್ರದ್ಧೆಯನ್ನೇ ನಾಶ ಮಾಡಿದ್ರು. ನಮ್ಮ ಪುರ ಪಂಪ ಎಂಜ ಬಂದ ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದರು, ಯುರೋಪಿಯನ್ನರು ಬಂದರು. ಒಂದು ಬ್ರಿಟಿಷರು ದಾಯ ಬೈದಿನಿ ಎಂಗಳಿಗೆ ಸಮಾಜ ಪಾಟೋಡು ಕಲ್ಪದನೆ ಬ್ರಿಟಿಷರು ವ್ಯಾಪಾರಕ್ಕೆ ಬಂದರು. ಒಂದು ಎಂಜಿನಿಗೆ ವ್ಯಾಪಾರ, ಸಾಂಬಾರ ಪದಾರ್ಥ, ಇಲ್ಲಿ ಏಲಕ್ಕಿ, ಮೆಣಸು, ಕೊತ್ತಂಬರಿ, ಜೀರಿಗೆ ಎಂದು ಸತ್ಯ ಬಂದಕ್ಕ ಅರ ತೆಲ್ತೊಂದು ದಾದ ಬಂದ ಇನಿತ ಸಾಂಬಾರ ಪದಾರ್ಥ ಬ್ರಿಟಿಷರು ಬಿನಿತ್ತುಕೊಂಡ ಜನ್ಮಗೂ ಬರೆಯರಕ್ಕೆ ನನ್ನ ಕೆಲವರು ಬಂದು ಅವರು ಯುದ್ಧ ಮಾಡಿ ನಮ್ಮನ್ನು ಸೋಲಿಸಿದರು. ಒಂದು ಯುದ್ಧ ಮನ್ಪೇರೆ ಭಾರತ ಏತ ಮಲ್ಲ ದೇಶ, ಆ ಇಂಗ್ಲೆಂಡ್ ಏತ ಎಲ್ಲಿಯ ದೇಶ ಅಕ್ಲೆ ಬರೋ ಯುದ್ಧ ಮನ್ಪೇರೆ ಸಾಧ್ಯ ಉಂಡ ಅಕ್ಕೊಂದು 2 ಎಲ್ಲಿಯ ಲಾಟ ಕೊಟ್ಟು ಯುದ್ಧ ಮಾಡ್ತೀನಿ. ಪ್ಲಾಸ್ಟಿಕ್ ಅದನ್ನ ಭಕ್ಷಾರ ಕದ ಇಂಚಿದ ಪೂರ ನನ್ನ ಮುಲ್ಪಾಕ್ಲ ಆಡಳಿತ ಮಲ್ಪಾರ ಬೈದಿನ ಮನ್ಪೇರೆ. ಆಡಳಿತ ಇನಿಮೆ ಬ್ರಿಟಿಷರು ಬತ್ತು ನನ್ನ ಬಂತು ಹೋಯ್ತು ದಯಪಂದು ನಮ್ಮ ಮಕ್ಳಿಗೆ ಪೂರ ಅಭ್ಯಾಸ ಆಗ್ತದೆ. ಧರ್ಮ ಬೆಳೆತೊಂದು ಬ್ರಿಟಿಷರಿಗೆ ಧರ್ಮ ಕೊಡ್ದು ಪುರೈಸೋ ಮೂಗಿನ ಅಕ್ಕಲ ಮಲ್ತಿನ ಕೆಲಸದಾದ ಬಂದ ಬ್ರಿಟಿಷರು ಈಗಿನ ಯುರೋಪಿಯನ್ನರು ಅಕ್ಕಲ ಒಂದು ಗ್ಯಾಸ್ ಲೈಟ್ ಬರ್ತಾವ ಇದೀಗ. ಗ್ಯಾಸ್ ಲೈಟ್ ಕೇಂದ್ರಿ ಹಿರಿಯ ಅಕ್ಕಲ ಜೋಕ್ಲೆ ಗೊತ್ತಿಗೆ ಗ್ಯಾಸ್ ಲೈಟ್ ದಾತ ಬಂದ ಗ್ಯಾಸ್ ಲೈಟ್ ಎಂಚ ಹೊತ್ತು ಕೇನು ಅಂದ ಅದೇ ಕ್ರಮ ಉಂಟು. ದುಮ್ಮಪುರ ನಮ್ಮ ನೇಮಗು ಆಟೋಗು ಕೋಲೊಬ್ಬರ ಗ್ಯಾಸ್ ಲೈಟ್ ಬತ್ತೊಂದು ಪೋ ನಿತ್ಯರು ಶುರುಕು ಪಂಪ್ ಪಾಡ್ನೆ ಐದಕ್ಕ ಬರ್ನಲ್ ಪೊತ್ತವಣೆ. ಬರ್ನಲ್ ಪೊತ್ತ ಯಾರನ್ನ ಗೊತ್ತುಬೋಡು, ಬರ್ನಲ್ ತೆಕ್ಕ ಯಾರನ್ನ ಗೊತ್ತುಬೋಡು. ಬ್ರಿಟಿಷರು ಮಲ್ತಿಂದಾದವನ್ನ ಮುಳ್ಪೆತ್ತಿನ ಕೆಲವರಿಗೆ ಪೂರ ಪಂಪ್ ವಾಡ್ನೆ ಐದಕ್ಕ ಮುಲ್ಪದ ಅಂತಸತ್ವದಾದ ಉಂಡು, ಮುಲ್ಪದ ನಂಬಿಕೆದಾದ ಉಂಡು, ಮುಲ್ಪದ ಸಂಸ್ಕೃತಿದಾದ ಉಂಡು, ಮುಲ್ಪದ ಶಿಕ್ಷಣದಾದ ಉಂಡು. ಐದು ತೆಕ್ಕ ನಮಗೆ ಗೊತ್ತುಂಡು ತೆಕ್ಕ ಹುಳಿಂಚ ಬಂದು ಇಲ್ಲದ ಅಕ್ಕನಗಲ್ಲ ಕೇಳಲೆ ಬಂದ ನಿಖಿಲ್ ಭಾರಿ ಪೊರ್ಲುದ ಅತೀಲು ಬಂತದ್ದು ಅವರ ಕಣ್ಣನೆ ಎದುರು ಪೋಲೆ ಎಂಚ ಆತನದ ಅಪ್ಪ ಕಣ್ಣನೆ ಪುಗಾರ್ನ ಖುಷಿ ಆಗ್ಬೋದು. ಇದು ನಾನು ಇನ್ನೊಂದು ಭಾರಿ ಗೊಂಡ ಅತೀಲು ಬಂದ ಮೊಳಪೆ ಹಚ್ಚಿ ಪಕ್ಕ ವೇದ್ಯಾರೆ ಅಂತ ಅದೊಂದು ಬರ್ನಾಲ್ ತೆಕ್ಕ ಅವಳೆ. ಬ್ರಿಟಿಷರು ಬಂದದ ದಾದ ಪಂದ್ಯರು ಬಂದ ನಿಖಿಲ್ನ ದೇಶ, ಬಡವೇರ್ನ ದೇಶ, ಗತಿಜನ್ನಕಲ್ನ ದೇಶ ಇತ್ತನೇ ಪುರ ಮಕ್ಕಳು ತುಮ್ಮೊಂದು ಗೋಣು ನಮ್ಮದಾದ ಗತಿಜನ್ನ ಸೈಪುಣ ಐದಕ್ಕ ನಿಮ್ಮದು ಮೂಢನಂಬಿಕೆ ದೇಶ, ನಿಮ್ಮದು ಇಂಜಿನ ಇಂಗ್ಲಿಷ್ ಬಂದ್ಬೇರೆ ಯು ಇಂಡಿಯನ್ ಸಿನ್ನರ್ಸ್ ಪಾಪಿಗಳು ಪಂಡಕ್ಲೆ ಪಂಡೇರು ಇಂದು ದಾನೆಯನ್ನು ಪಂಡ ನಮ್ಮ ಜನಗಳಿಗೆ ನಿಕ್ಲೊಂಜಿ ಶಾಲೆಗೆ ಜೋಕ್ಲೆಗೆ ಒಂಜಿ 10 ಸರ್ತಿ ಈ ದಡ್ಡೆ ಎಂದು ಬಲ್ಲೆ 11 ಸತಿ ಆಯ್ನ ಲೆಕ್ಕದ ಬಂಪೆ ಯಾನ ದಡ್ಡೆ ಎಂದು ನಮ್ಮ ಭಾರತೀಯರನ್ನ ಕಥೆ ದಾದಾದ್ರೆ ಬಂದ ಆತ್ಮವಿಸ್ಮೃತಿ ನಮ್ಮ ಎದ್ದೆತನದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಸಾಮರ್ಥ್ಯದ ಬಗ್ಗೆ, ನಮ್ಮ ಯೋಚನೆಯ ಬಗ್ಗೆ, ನಮ್ಮ ಶಿಕ್ಷಣದ ಬಗ್ಗೆ ಇತ್ತಿನ ಪೂರ ವಿಚಾರಲ ಮಾಜಿದ ಹೋದು ನಮ್ಮ ಒಂದು ರೀತಿ ಗಾಢ ಅಂಧಕಾರಡಿತ್ತ ಆಪಗ ನಮ್ಮ ಎದುರು ಭಕ್ತಿನಾರು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ದಾನ ಮಾಡ್ತಿರು ಬಂದ ಇಡೀ ನಮ್ಮ ಈ ಹಿಂದೂ ಧರ್ಮನು ನಮ್ಮ ಭಾರತೀಯತೆಯನ್ನು ಜಗತ್ತಿಗೆ ಪಟ್ಟಿಯರು ಆರು ಪಂಡ್ಯರು ನಿಖಿಲ ಪಾಪಿಲತ್ತು, ನಿಖಿಲ ಅಮೃತ ಪುತ್ರರು ನಿಖಿಲ ಮಹಾ ತೇಜಸ್ವಿಲು ಪಂದು ನಮ್ಮ ದೇಶವಾಸಿರಿಗೂ ಧೈರ್ಯ ದಿಂಜಯರು. ಅವೇ ಪರಂಪರೆಗೆ ಭಕ್ತನಾರು ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೆ ವಾರ್ಮೇರು
ಆರು ದಾನ ಮಾಡ್ತೀರ ಪಂಡ ಈ ಸಮಾಜ ಉಡುಪಿನ ಸಮಸ್ಯೆಗೆ ಆರು ಡಾಕ್ಟ್ರು ಮದ್ದು ಕೊರಿಯರ ಶುರು ಮಾಡ್ತೀರ ಮರ್ದೆಂಚ ಪಂಡ ಯಾನು ಎಲ್ಲಿ ಕತೆ ಬಂದ್ಬಿಡೋದು ಅವರಿ ಹುಷಾರಿದ್ದ ಅರಿತ್ಯರಿಗೆ ಆರು ಡಾಕ್ಟರ್ ಬೋದು ದಾದ ಪಂಡಿರು ಬಂದ ಎಂಕ ಮೈ ಕೈ ಪೂರು ಬೇನೆ ಎಂದು ಒಲ್ಪ ಮುಟ್ಟುಂಡಲ ಬೇನೆ ಎಂದು ತಲೆ ಮುಟ್ಟುಂಡಲ ಬೇನೆ ಕೈ ಮುಟ್ಟುಂಡಲ ಬೇನೆ ಮೋನೆ ಮುಟ್ಟುಂಡಲ ಬೇನೆ ಬಂಜಿ ಮುಟ್ಟುಂಡಲ ಬೇನೆ ಓಲು ಮುಟ್ಟುಂಡಲ ಬೇನೆ ಎಂದು ಡಾಕ್ಟರ್ಗೆ ಟೋಟಲ್ ಕನ್ಫ್ಯೂಷನ್ ಓಲು ಪೂರ ಕಡೆಟ್ಲ ಧ್ಯಾನ ಬೇನೆ ಎಂದು ಅಂದ ಅಕೇರಿಗ ಅವನಾಗ ಡಾಕ್ಟರ್ಗೆ ಗೊತ್ತಾಂಡ ಒಂದು ಇವನ ಶರೀರೋಡು ಬೇನೆ ಅತ್ತು ಅವನ ಕೈತೆ ಬೇನೆ ಇಪ್ಪಡೆ ಎಂದು ಬಿರಿಯಲ್ದೆ ಬೇನೆ ಇಪ್ಪಡೆ ಎಂದು ಅಂತ ಅದು ನಮ್ಮ ಡಾಕ್ಟರ್ ಕೇಶವರ ಬಲಿರಾಮ್ ಹೆಡಗೆವಾರ್ ಪರಮ ಪೂಜ್ಯ ಸರಸಂಘ ಚಾಲಕರಾದಿತ್ನಾರು ಕೊರ್ನೆಂಜಿತ್ನ ಒಂಜಿ ಶಿಕ್ಷಣದಾದ ಪಂಡ ನಮ್ಮ ಧರ್ಮ ಸರಿಯಾವಡು ನಮ್ಮ ಆತ್ಮವಿಸ್ಮೃತಿ ಪಿದಯ ಬರುಡು ತನ್ಮೂಲಕ ನಮ್ಮ ಭಾರತೀಯತೆ ಐದಕ್ಕ ಹಿಂದೂ ಧರ್ಮದ ಪುನರುತ್ಥಾನ ಆವಡು ಪಂಪ್ರಂಚಿತ್ತ ಒಂಜಿ ಭವ್ಯ ವಾಹಿನಿಯ ಕಲ್ಪನೆನ ಕೊರಿಯರು ಆ ನೆಲೆಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಪಿದ ಹುಟ್ಟುಂಡು ಐತ ಬೊಕ್ಕ ದಾದ ಪೂರ ಆನು ಬಂದು ಯಾನು ಮಸ್ತ್ ಪಣಿಯರ ಹೋಗಿ ಗೊತ್ತು ಸಂಘದ ಸಾಧನೆ ದಾದ ಪಂದ್ ಪಂಡ ಓಲು ಭೂಕಂಪ ಆವಡು ಓಲು ಪ್ರವಾಹ ಬರಾಡು ಅತಿಂದ ಒಮ್ಮೆ ಒಂಜಿ ಅನಾಹುತಲ ಆಯ್ನ ಅಪ್ಪಗ ಸುರೂಕ್ ಪೋಪನ ನಮ್ಮ ಸ್ವಯಂ ಸೇವಕರು ಇಂಚಿನ ನಿಮ್ಮಲ್ಲ ಸಂಘಗ 100 ವರ್ಷ ಆನಾಗ ಇನಿ ಸಂಘ ಸಮಾಜಕ್ಕೆ ಕೊರ್ನೆಂಚಿತ್ನ ಸಂದೇಶದಾದ ಪಂಡ ನಮ್ಮ ಬೇಟೆಗಳನ್ನು ಸರಿ ಮಾಡ್ತೀನಿ ಯಾವ ಸ್ವರೂಪ ನಮ್ಮನ್ನು ನಮ್ಮ ಸರಿ ಮಾಡ್ತನೋಡು ಐಕ್ ಪಂಚ ಪರಿವರ್ತನೆ ಎಂದು ಬಂದೇರು ಆದ ಪಂಚ ಪರಿವರ್ತನೆ ಪಂಡ ಸ್ವರೂಪ ನಮ್ಮನ ಕುಟುಂಬ ಸರಿಯಾವಡು ನಮ್ಮ ಇಲ್ಲು ಸರಿಯಾವಡು ನಮ್ಮ ಒಂಜಿ ಕುಟುಂಬವಾದ ಪೊರ್ಲುಡು ಬದುಕಿರ ಸಾಧ್ಯ ಉಂಡ ಈಚಿನ ಅವಶ್ಯಕತೆ ಉಂಡ ನನ್ಗೆ ಯೋಚನೆ ಮಾಡ್ತೇನೆ ನಂಡ ಯಾನು ಒಂಜಿ ವಾರೊಡ್ದು ತುಂಬು ಒಂಜಿ ಪೇಪರ್ ವರದಿತ್ತೀಯ ಬೆಲ್ಗಾಮುಡು ಒಂಜಿ ನಲತಿಂಚು ಘಟನೆ ಒಂಜಿ ಪ್ರಾಯದ ಅಜ್ಜಿರು ತೀರ್ಪೋದಾನಾಗ ಆರ್ನ ಪುಣ್ಯ ತೆಪ್ಪೇರು ಜನ ಲಾಸ್ಟಿಗೆ ಎಂಚನ ಹಂಗ ಬತ್ತದು ಪೊಲೀಸ್ ತಗ್ಲಾಕ್ಲ ಎಡ್ರೆಸ್ ನಾಡ್ನಾಗ ಓದಿ ಮಗಿ ಅಮೇರಿಕೋಡು ಡಾಕ್ಟರ್ ಬೊಕ್ಕರ್ತಿ ಮಗಲು ಲಂಡನ್ ಇಂಜಿನಿಯರ್ ಅಕ್ಲೆ ಫೋನ್ ಮಾಡ್ತಿರ್ಗೆ ಫೋನ್ ಮಾಡ್ತು ಪಂದಿರು ಇಂಜಿನಿಯರ್ ನಿನ್ನ ಅಮ್ಮ ಸೈದೇರು ಊರುಡು ಒಂಜಿ ಪುನಃ ತೆಪ್ಪೇರ ಅಣ್ಣ ಬರ್ಲ ಮಗ ಅಂದ್ ಆತನಾಗ ಮಗೆ ಪಂಡೆಗೆ ಡಾಕ್ಟರ್ ಅಮೇರಿಕೋರ್ದು ಅದ ಬಂದ ಒಂದೊಂದು ಅಮ್ಮೆ ಸೈಡ್ನ ಒಂದು ಯಾನೊಂದು ಬಾರಿ ಬಿಸಿ ಇಲ್ಲ ಎಂದು ರಜೆ ಪುರ ತಿಕ್ಕೋಜಿ ನಿಕ್ಲೆ ಒಂಜಿ ಸುಧಾರ್ಥ ಬಿಡ್ಲೆ ಎಂದು ಒಂದು ನಮ್ಮ ಕಲ್ಪುಡಾಯಿನ ವಿಷಯ ದಯ ಬಂದ ನಮ್ಮ ಜೋಕ್ಲೆ ಡಾಕ್ಟರ್ ಮನ್ಪುಗ ಇಂಜಿನಿಯರ್ ಮನ್ಪುಗ ಅದರ ಎಂಚಿನ ಮುಂದ ಮನ್ಪುಗ ಅಲ್ಲ ನಮ್ಮ ಸುಸಂಸ್ಕೃತರಾದ ಮಂತಿಜ ನಮ್ಮ ಜೋಕ್ಲಿಗೆ ಬೋಡಿತಿನ ಸಂಸ್ಕಾರ ನಮ್ಮ ಕೊರ್ಜ್ಯ ಯಾನು ಮುರಳಿ ಒಂಜಿ ಭಾಷಣ ಪಂಡಿತೆ ನಮ್ಮ ಅಪ್ಪಮ್ಮೆ ದಾದ ಮಂತ್ರಿ ಬಂದ ಎಂಕ ಬಾರಿ ಬಂಗಾಡು ಯಾನು ಬಾರಿ ಬಂಗ ಬೈದೆ ಎಲ್ಲ ಜೋಕ್ಲಿ ಬಂಗ ಅಂಚಾದಿ ನೀವು ಕೊಡೋ ಇಲ್ಲು ಬಿತ್ತಿನ ಮಾರ್ದಲ್ಲ ದಾದ ಬೋಂಡ ಕಷ್ಟ ಬತ್ತಿದ್ದಲ್ಲ ಜೋಕ್ಲಿ ನಮ್ಮ ಸಾಂಕೊನೆ ಕೊಂಡೆಂಚ ನಮ್ಮನ ಸಾಂಕ್ಯನೆಕ್ಕ ನಮ್ಮ ಜೋಕ್ಲಿನ ಸಾಂಕೊಣತ್ತೆ ನಮ್ಮ ಜೋಕುಲು ಇಲ್ಲಲು ಸುಕೋಟಿಪ್ಪೇರು ಆರಾಮ್ಸೆ ಹೆಣ್ಮ ಗಂಟೆಗೆ ಲಕ್ಕುನೆ ಐದು ಬೊಕ್ಕ ದುಂಬ ಪುರ ತಿನಿಯರ್ ಇದ್ದಾಂಡು ಇತ್ತೆ ಜೋಕ್ಲೆಗ್ ಅಪ್ಪೆ ಮೇಲೆ ದೊಂದೆಗೆ ತನ್ನ ತೀನು ಐದು ಬೊಕ್ಕ ನಮ್ಮ ಜೋಕುಲು ಆ ಶಾಲೆಗೆ ಹೋಪ ಅಂದ್ ಗೊತ್ತುಂಡು ಏನ ಏನು ಬೊಕ್ಕ ಪನಿಯರ ಹೋಪುಜಿ ಅದಗೊಂಡ ಎಂಕ್ಲು ಪುರ ಎಂಜ ಬಂಗೋಡು ಕಲ್ತ ಅಂಡ ಎನ್ನ ಮಗೆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಪೋವಾಡು ವಾರ ಬಲ್ಲಿಂದ ಬಂದ್ಬಿಡುತ್ತೆ ಅಂಡ ನಮ್ಮ ಆ ಜೋಕ್ಲೇನು ರಿಕ್ಷೋಕು ಪಾಡ್ನೆ ಐದೊಕ್ಕ ಪಾಲೆಗೆ ಪೂರ ಗಡಿ ಬರ್ತದ ಬೈಯ ರಿಕ್ಷೆ ಹೊಡೆದು ದೆಪ್ಪುನ ಅಂಗಿ ಕುಂಟು ಚಡ್ಡಿ ಬೂಟ್ಸು ಸಾಕ್ಸ್ ಇದೆಲ್ಲ ಪೂರ ಏರ್ ದೆಪ್ಪೋಡು ಅಪ್ಪೇನೆ ದೆಪ್ಪೋಡು ಕೆಲವು ಏತ್ ಭಾಷೆಗೆ ಜೋಕುಲ್ಲ ಬಂದ ಮೈಕ ಬಾಡ್ಯ ಕುಂಟು ಎಲ್ಲ ದೊಂಕೊಂದು ಹೋಗ್ಬಿಡ ಬೆಂದಿರಿ ಐದೊಕ್ಕ ಓದುವ ಜೋಕುಳು ಅಕ್ಕಳಿಗೋಸ್ಕರ ಓದಲತ್ತೆ ಅಪ್ಪೆಗೋಸ್ಕರ ಓದಲೆ ಅಪ್ಪೆ ಓದು ಬಂದು ಲಾಸ್ಟಿಗೆ ಅಪ್ಪೇನ ಮರ್ಕೋಗು ಬಾಲೆ ಓದಲು ಲಾಸ್ಟಿಗೆ ಓದು ಅಲ್ಲೇ ಪ್ಯಾಚಿ ಬಾಳೆನ ತೆತ್ತೊಂದು ಹೋದು ಹಾಸಿಗೆ ಪಾಡ್ನ ಒಂದು ನಮ್ಮ ಜೋಕ್ಲೆಗ್
ಕಲ್ಪವನಂಚಿನ ಸಂಸ್ಕಾರ ಒಂದೆರಡು ದಾದಾಪನ ಬಂದ ನಮ್ಮ ಬೇಲೆ ನಮ್ಮ ಬಂದು ಕೊಡ್ತಜ ನಮ್ಮ ಇಲ್ಲಲ್ಲಿ ಸ್ವಾವಲಂಬಿ ಬದುಕಲು ಜೋಕಲೆ ಕಲ್ಪದಜ ಜೋಕುಲು ಎಂಜಾಯ್ ಪೋಡೊಂದು ಕೇಂಡಿಜ ಜೋಕ್ಲೆಗೆ ಭಜನೆ ಮನಪರ ಪಂಡಿಜ ಜೋಕಲ್ನ ಒಟ್ಟಿಗೆ ಕುಳ್ಳದು ಒನಸು ಮಲ್ಟಿಜ ನಮ್ಮ ಬಾಲ್ಯ ಬಾಕಿಲು ಹೊಡೆದು ಓದುನೆ ಎಂಚಿನ ಓದುವೆರ ದೇವರೇ ಗೊತ್ತು ಮೊಬೈಲ್ ಓದುನೆ ಇಂಚ ಆಂಡ ನಮ್ಮ ಜೋಕುಲು ಆ ಮಟ್ಟಿಗೆ ಹೋವೇರೆ ನಮ್ಮ ಆತ್ಮಾವಲೋಕನ ಮಲ್ಪಡು ಅಂಜಾದ ಒಂಜಿ ಕುಟುಂಬವಾದ ಒಟ್ಟಿಗೂ ಇಪ್ಪರೆ ಸಾಧ್ಯನಾ ಅಂದು ಬಂದ ಯಾನು ಬಂದ್ರ ಹೋಗಿ ಮಲ್ಪ ಎಡ್ಡೆ ಜೋಕುಲು ಇರಲಿ ಡ್ಯಾನ್ಸ್ ಮಾಡ್ತಾ ಜೋಕುಲು ಉಳ್ಳೇರಲ್ಲ ಯಾನು ಎತ್ತೋ ಶಾಲಾ ಕಾಲೇಜಿ ಪ್ರಭಾಷಣ ಹೋಗ್ಬಿಡೆ ಅಲ್ಪ ಎಂಚ ಬಂದ ಜೋಕುಲ್ನ ಅಕ್ಲಾದ ಸೈ ಕೂಡ ಅಕ್ಕ ಬಲ್ತ ಕೈದ್ದು ಮುಕ್ಕ ಕೊರಿದ್ನೆ ಇಂದು ಕುಡಿಯರು ಬೇತೆಯರ್ನ ತೂವಾಡ ಅಂಚದ ಈ ಸಂಸ್ಕಾರ ಕೊಲ್ಪುರಂಚಿದ್ದ ಕೆಲಸನು ನಮ್ಮ ಮಂಟಿಜ ಅಂಚದ ನಮ್ಮ ಬಂಪುಂದಾದ ಬಂದ ಕುಟುಂಬ ಪ್ರಬೋಧ ಒಂಜಿ ಕುಟುಂಬವಾದ ಎಂಚ ಇಪ್ಪೊಲಿ ಜೋಕ್ಲೆಗೆ ಶಿಕ್ಷಣ ಕೊರ್ಲೆ ಶಿಕ್ಷಣದೊಟ್ಟಿಗೂ ಸಂಸ್ಕಾರನ ಕೊರ್ಲೆ ರೊಡ್ಡನೆ ವಿಷಯದಾದ ಬಂದ ನಮ್ಮ ಪರಿಸರ ನೆಲ ಜಲ ಒಂದೇನು ನಮ್ಮ ಕಾಪುಂಡು ಹಾಕೊಂಡು ಬಂದ ನಮ್ಮ ಹಿರಿಯಕ್ಕಲು ಮರ ನಡ್ತೇರು ಅತಿ ಜನ ತಾರದ ಮರ ನಡ್ತೇರು ಅವು ಅಕ್ಕಲಿಗೆ ತಿನಿಯರ ನಡ್ತಿನತ್ತು ಅಕ್ಕ ಇಡೀ ದುಂಬುದ ಜನರೇಷನ್ ಗಜಿನ ಜನಾಂಗಗೂ ಸಹಾಯ ಮಾಡಿ ನಿರ್ತಿನ ನಮ್ಮ ಭಾರತೀಯ ಪರಂಪರೆಯ ಎಂಚನೆ ಕಬೀರನ ದುಬವಡು ನಮ್ಮ ಪಂಪ ಅದ ಬಂದ ವೃಕ್ಷಕ್ಕಲ್ಲ ವೃಕ್ಷದ ಫಲವು ನದಿಗಲ್ಲ ನದಿಯ ನೀರು ಸಂತನಿಗಲ್ಲ ಸಂತನ ಬದುಕು ಸಮಾಜಕ್ಕೆ ಎಂದು ನಮ್ಮ ಹಿರಿಯಕ್ಕಲು ಪಂಡೇರು ಅಂಡ ಈ ನಮಗೂ ಬತ್ತಿನ ಪರಿಸರ ನಮ್ಮ ಕಾತೊಂದನ ನಮ್ಮ ಸಂಘದ ಒಂದು ಸಂದೇಶ ಪಂಡ ಪೇಡ್ ಲಗಾವೋ ಪಾನಿ ಬಚಾವೋ ಪ್ಲಾಸ್ಟಿಕ್ ಹಟಾವೋ ಈ ಮೂಜಿ ಕೆಲಸ ನಮ್ಮ ಮನ್ಪೊಡು ಅವಾಗ ಮಾತ್ರ ಪರಿಸರ ಒರಿಯರ ಸಾಧ್ಯ ನನ್ನ ಮೂಚಿದ ಪಂಡ ಸಾಮರಸ್ಯ ಪಂಡಿನ ಇನಿ ಭಾರಿ ಪೂರ್ಣದ ಪದನ ನಮ್ಮ ಈ ಬಾಲೆ ಮತ್ತು ಪಂಡೆ ಎಲ್ಲಾ ಭೇದ ಮರೆತು ನಮ್ಮ ಜಾತಿ ಮನುಷ್ಯ ಜಾತಿ ಬುಚ್ಚಿನ ಪಂಪು ಬಂದ ఆయన ದೈವ ದೇವರೇ ನಂಬೆರೆ ಕುಟುಂಬನು ಇದನ್ನ ಕೂತು ಅದಕ್ಕೋಸ್ಕರ ಜಾತಿ ಇಪ್ಪಡು ಆಂಡ ಆ ಜಾತಿ ಬಂದ್ಬಿಡು ಇಲ್ಲದ ಉಳೆ ಇಪ್ಪಡು ಪಿದೈ ಬರ್ಪು ಬರ್ಚಿ ಜಾತೀಯತೆ ಬರ್ಚಿ ನಮ್ಮ ಒಂಜಿ ಇಡೀ ಸಮಾಜನು ಒಂಜಿ ಒಟ್ಟಿಗೂ ತೂಯರೆ ಸಾಧ್ಯ ಉಂಡ ನಮ್ಮ ಲೆಕ್ಕನೆ ನನ್ನೂರಿಲ ಪಂಪನಂಚಿದ್ದು ಎನ್ನಿರೆ ಸಾಧ್ಯ ಉಂಡ ನಮ್ಮ ದೇವಸ್ಥಾನ ಇಪ್ಪಡು ಅತಿ ಜಿನ್ನಾಂಡ ಸ್ಮಶಾನ ಇಪ್ಪಡು ಗೋವಿಲ್ ಇಪ್ಪಡು ಒಂದು ಪೂರಕಗಳ ಪತ್ತೊಂದು ನಮ್ಮ ಒಂಜೆ ಪಂಪಿನ ಚಿತ್ನ ಭಾವನೆಡು ಬದುಕಿರ ಸಾಧ್ಯ ಉಂಡ ಉದಕ್ಕೆ ಸಾಮರಸ್ಯ ಅಂದ್ ಪಂಟೇರು ಅಂಚನೆ ನಾಲ್ನೇ ವಿಷಯ ಭಾರಿ ಮುಖ್ಯವಾದ ಸ್ವದೇಶಿ ಸ್ವಭಾಷ ಸ್ವಭೂಷ ಯಾಕಂದ ನಮ್ಮ ವ್ಯಾಪಾರ ಮನ್ಪಡಿಪ್ಪು ಇದನ್ನ ದಾದಾಂಗ ಮನ್ಪಡು ನಮ್ಮ ಊರ್ದಾಗ ಮನ್ಪೆರ ಸಾಧ್ಯ ಇದೆ ನಮ್ಮ ಮನ್ಪರ ಸಾಧ್ಯ ಉಂಡ ಯಾಕಂದ ನಮ್ಮ ಆನ್ಲೈನ್ ಬೇರೆ ಬೇರೆ ಮೂವೇ ಕಂಪನಿದ ಪುದಾರ ಮನ್ಪುಜಿ ಅಂಡ ಎಲ್ಲ ಎಂಕಲ್ನ ಊರ್ದೊಂಜಿ ವಾರ್ಷಿಕೋತ್ಸವಗ ಎಂಕಲ್ನ ಊರ್ದೊಂಜಿ ನೇಮಗ ಎಂಕಲ್ನ ಊರ್ದೊಂಜಿ ನಾಟಕಗ ಎಂಕಲ್ನ ಊರ್ದೊಂಜಿ ಜಾತ್ರೆಗ ಒಂಜಿ ಮೂಜಿ ಮುಕ್ಕಾಲ್ ಏರ್ಕೊರು ನಮ್ಮ ಊರ್ದನೇ ಐನೇ ಕೊರುಡು ಐನು ಅಮೆಜಾನ್ ದೇ ಕೊರ್ಪುಜೆ ಎಲ್ಲ ಕೊರ್ಪುಜೆ ಅಂಚದ ನಮ್ಮ ದೇಶದ ಉತ್ಪತ್ತಿ ಆಯ್ನ ವಸ್ತುನೇ ನಮ್ಮ ಬಳಸೋಲ್ಯ ನಮಕ್ ನಮ್ಮ ಸಹಾಯ ಮಲ್ಪೋಲ್ಯ ನಮ್ಮ ಭಾಷೆಗೆ ನಮ್ಮ ಪಾತ್ರೊಳ್ಯ ಅವ ತುಳು ಇಪ್ಪಡು ಕನ್ನಡ ಇಪ್ಪಡು ನಮ್ಮ ಇಲ್ಲದ ಭಾಷೆ ಕೊಂಕಣಿ ಇಪ್ಪಡು ನಮ್ಮ ಭಾಷೆ ನಮ್ಮ ಇಲ್ಲದ ಪಾತ್ರೊಳ್ಯ ಯಾಕಂಡ ಇಂಗ್ಲಿಷ್ ಕಲ್ಪರ ಶಾಲೆ ಉಂಟು ನಮ್ಮದೇ ಮಂಡ್ಯ ಜನಪನ ಇನಿ ನಮ್ಮ ಭಾಷೆದ ಬಗ್ಗೆ ನಂಗೆ ಗೌರವ ಇಜ್ಜನ್ನಂಚಿನ ಸ್ಥಿತಿ ನನಗೆ ಭಾರಿ ಮುಖ್ಯವಾದ ನಾಗರಿಕ ಶಿಷ್ಟಾಚಾರ ನಮ್ಮ ಮೂಲ ಎಂಚಿಪ್ಪೋಡು ಒಂಜಿ ಸಾರ್ವಜನಿಕ ವಸ್ತು ಈಗಿನ ಒಂಜಿ ಲೈಟ್ ಎಲೆಕ್ಟ್ರಿಸಿಟಿ ಅತಿಗಿನ್ನ ಒಂಜಿ ನೀರು ಉನಿ ನಮ್ಮ ವ್ಯರ್ಥ ಮನ್ಪ ಒಂಜಿ ಸಾರ್ವಜನಿಕ ಟ್ಯಾಪ್ ಹಾಲತ್ತಿನ ನಮ್ಮ ನಂಗದಾನೆ ಪಂದು ಫೋನ್ ನಾಂಡ ಐದು ಕಾಪುನ ಕ್ಲಿಯರ್ ಇಂಚಿನ ಒಂಜಿ ಮನೋಭಾವ ಇದೊಂದು ನಮ್ಮ ಬಂದ ಸರ್ಕಾರ ಶೌಚಾಲಯ ಮಾಡಲಿಲ್ಲ ಆ ವ್ಯವಸ್ಥೆ ಮಾಡಲಿ ಈ ವ್ಯವಸ್ಥೆ ಮಾಡಲಿಲ್ಲ ಮಂತನೇ ನಮ್ಮ ಎತ್ತು ಕರೆಕ್ಟ್ ದೀಪ ಒಂಜಿ ಕಡೆ ಪೋಂಡ ನೀರು ಪಾಡವನ ಬುರ್ಚಿ ಒಂಜಿ ಮದ್ಮೆದೆಲ್ಲ ಲೈನ್ ಉಂಟನೆ ಒಂಜಿ 500 ಜನ ಬಾರಿ ಬಂಗೋಡು ಲೈನ್ ಉಳ್ಳೇರು ಏನು ಹೋಗಿ 10 ಜನ ಸೀದಾ ಹೋಗ್ಪಡೆ ಅವಾಗ ಆ ಲೈನ್ ಇದಾದ ಉಂಟು
ಇಂಚಿನ ಒಂಜಿ ನಾಗರಿಕ ಶಿಷ್ಟಾಚಾರ ಸಿವಿಕ್ ಸೆನ್ಸ್ ಪನ್ಪೇರು ಒಂದೇನೆ ನಮ್ಮ ಅಳವಡಿಸಾಲ್ಯ ಒಂದೇನ ಒಟ್ಟು ಅಂದಡು ಪಂಚ ಪರಿವರ್ತನೆ ಬಂದು ಪನ್ಪೇರು ಒಂದು ಸಂಘ 100 ವರ್ಷ ಆಯ್ನಂಚಿತ್ನ ಸಂದರ್ಭಡು ಸಮಾಜವು ಕೊರ್ನಿಂಚಿತ್ನ ಒಂಜಿ ಸಂದೇಶ ಒಂದು ಇನಿತ ಅವಶ್ಯಕತೆ ಅವು ನನ್ನ 100 ವರ್ಷಗ ಬೋರ್ಡು ಪನ್ಪುಣವು ಬಹುಶಃ ನಾನು ಈತ ಪಾತಿರ್ದ ಉಂಟವೆ ಯಾವಂತ ಮಾಂತರಿಗಳ ನಮಸ್ಕಾರ. ಭೋಲೋ ಭಾರತ್ ಮಾತಾ ಕಿ. ನಾವು ಯಾವ ರೀತಿಯಾಗಿ ಬದುಕಬೇಕು, ಹಿಂದೂ ಸಂಗಮದ ಅಗತ್ಯತೆ, ನಾವು ಬದುಕುವ ರೀತಿ ಯಾವ ರೀತಿಯಾಗಿರಬೇಕು ಎಂದು ನಮಗೆ ತಿಳಿಸಿದಂತಹ ಶ್ರೀ ಮಾಧವ ಎಂಕೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಮಹಾವಿದ್ಯಾಲಯ, ತಮಗಿದು ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಇದೀಗ ಅಧ್ಯಕ್ಷೀಯ ಮಾತು ಶ್ರೀ ರಾಜೇಶ್ ಭಂಡಾರಿ. ವೇದಿಕೆಯಲ್ಲಿರುವ ಅತಿಥಿಗಳೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಹಿಂದೂ ಬಾಂಧವರು, ನಡ ಯಾನ ಕನ್ನಡ ಬಾತರಿಗೆ ತುಳುಟೆ ಬಂದು ದಯಮಂಡ ಕನ್ನಡ ಅಂತ ಹೆಂಗಂತ ದೂರ ನಾವು ಸ್ವಲ್ಪ ತುಳುಟೆ ಬಾತರಿಗೆ ಪಂಪುನ ಹೆಚ್ಚಿನ ಬೋರಮ್ಮ ಪಣದ ಹಾಡು ಮಾತಾಡ್ತಿದ್ದೀರಂದು ನಮ್ಮ ಇನ್ನಿತ ದಿನಕ್ಕೂ RSS ಬಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಆಯ್ನ ಲೆಕ್ಕಡು ಇನ್ನು ನೆನಪುಗೋಡದು ನಮ್ಮ ಮಹಾಸಂಗಮ ಪಂಡ ಹಿಂದೂ ಸಂಗಮ ಸಂಬಲ್ಲ ಹಿಂದುಳು ಪೂರ ಒಟ್ಟಾವಡು ನೆಟ್ಟು ಜಾತಿ ಧರ್ಮ ನಮ್ಮೆಟ್ಟು ಜಾತಿ ಪೂರ ಒಟ್ಟ ಇಪ್ಪರೆ ಬಲ್ಲಿ ನಮ್ಮ ಪೂರ ಮುಂಜಾದಿ ಇಪ್ಪೋಡು ನಮ್ಮ ಏರಿಗಳ ಇಂಚ ಆ ಜಾತಿ ಈ ಜಾತಿ ಪಂಡೊಂದು ಆಯನ ಪಿರದಿ ಒಂದು ಮೇಲ್ ದುಂಬುದಿ ಒಂದು ಇಪ್ಪರೆ ಬಲ್ಲಿ ನಮ್ಮ ಪೂರ ಒಂಜಾದ ಇಪ್ಪುಗ ಒಂಜಾದ ಬದುಕುಗ ಬಂದು ಮಾತ ವಿಷಯ ತೆರಿಪಾಯರು ಎಂಕ್ ಜಾಸ್ತಿ ಪನ್ಪಲೆಗೆ ದಾಲ ಹೆಚ್ಚಿ ನಮ್ಮ ಆಯ್ನಾತ್ ನಮ್ಮ ಜೋಕುಲೇನು ನಮ್ಮ ಪೂರ ಇಲ್ಲೊಂದು ಒಟ್ಟಿಗೆ ಅದ ಜೋಕುಲಿಗೆ ಒಂದು ಎಡ್ಡೆ ಒಂದು ಕಲ್ಪಾಲೆ ಪಂಡ ಜೋಕುಲಿಗೆ ನಮ್ಮ ಜಾಸ್ತಿ ಅಂತಂಡ ಜಾಸ್ತಿ ಪ್ರೀತಿ ಕೊರಿಯನ್ ಬಲ್ಲಿಂದ ಬಂದ್ಬಿದ್ಯ ಕೊರ್ಲೆ ಆಂಡ ಶಿಸ್ತನ ಕಲ್ಪಾಲೆ ಶಿಸ್ತಿಜ್ಜಿನ ಜೋಕ್ಲೆ ದಾದಾಡು ಇನಿ ಕೂಡ ಜೋಕ್ಲೆನ ಹೊರಟು ಟೀಚರ್ ಅಂತ ಬೆಟ್ಟು ಬಿಡಿನ ತಪ್ಪಾಂಡ ಬದುಕೇನು ದಾಯ ಹಾಕ್ಯಾರ ನಮಗಕ್ಕೆ ಎಂಗುಲ್ ಈತು ಎಡ್ಡೆಡ್ ಸಾನ್ಕೋ ಈತು ಖರ್ಚು ಮಲ್ಪ ಈತು ಮಲ್ಪ ನಿಕಲ್ ಹಾಕರೆ ಬಲ್ಲಿ ಅಂಡ ಹಾಕಿಜ್ಜಿನ ತಪ್ಪು ತೋಜವ್ ನೀರು ನಮ್ಮ ಜೋಕುಲು ಬರಿತಾಗ ನೆರಿ ಅಂಡ ಬತ್ತಾಕಲು ಬಂಡ ನಿಕ್ಲಿಯರ್ ಬಂಡ ಜೋಕುಲು ಇದು ಅಂಡ ಇಂದು ಬರ್ರಬಲ್ಲಿ ನಮ್ಮ ಆಯ್ನಾತ ಜಾಗರದ ನಮ್ಮ ಜೋಕುಲು ಎಡ್ಡ ಬುದ್ಧಿ ಬಂದು ದಾಯ ಮಲ್ದ ಮಗ ಇಂಚ ಅಂದ ಕೇನೋಡು ದುಂಬು ವಿಷಯ ಎಂಜಿನ ತೆರಿದು ಅಕ್ಲೈನ್ ಬುದ್ಧಿ ಕಲ್ಪಾಲೆ ಇಜಿನ ಜೋಕುಲ್ ನನ್ನ ಎಲ್ಲಂಜಿ ನಂಗೆ ಬುದ್ಧಿ ಕಲ್ಪಾಲೆ ಕಾದು ನಿತ್ತದ ವಿಷಯ ಪುರ ಪಂಡರ್ ದಾದ ಪಂಡ ಜೋಕುಲು ಮಲ್ಲಾದ ನಮ್ಮ ನಾಶವನ್ನು ಮಾಡೋಣ ಜೋಕುಲು ಎಡ್ಡ ನಮ್ಮ ಜೋಕುಲು ಎಡ್ಡ ಹಾಡು ಎಂಗುಲಿ ಬಂಗವೈದ ಎಂಗಲ ಜೋಕುಲು ಬಂಗ ನನ್ನ ಅಕುಲಿ ಬಂಗವರ ಬಲ್ಲಿ ಒಂದು ಎಡ್ಡ ಕಲ್ಪವ ನಮ್ಮ ಆಂಡ ಲಾಸ್ಟ್ ಗೆ ದಿನ ಜೋಕುಲಿಗೆ ನಮ್ಮ ತೋಡ್ರ ಜೋಕುಲು ಮಲ್ಲ ಉದ್ಯೋಗ ದೂರ ಇಪ್ಪೇರು ನಮ್ಮನದೊಂದು ಆಶ್ರಮ ಮಾಡೋದು ನನ್ನ ಭತ್ತ ಆಶ್ರಮ ಪ್ರತಿ ಊರು ನಾವಡಾಕೊಂಡು ನಾನು ಒಂಜಿ 10-20 ವರ್ಷ ಪೋನಾಗ ಅಂಚಾವರ ಬೆಲ್ಲಿ ಎಡ್ಡೆ ನಮ್ಮ ಎಡ್ಡೆ ಬದುಕಿ ದೇವಡಂಡ ಎಡ್ಡೆ ಬದುಕಿ ಇಪ್ಪುಡಂಡ ನಮ್ಮ ಜೋಕುಲಿಗೆ ಎಡ್ಡೆ ಒಂದು ಕಲ್ಪಾಲೆ ಮಾತೆರ್ಲ ಒಂಜಿ ಅದೀಪ ನಮ್ಮ ಜಾತಿ ಅಂತ ಪೂರ ದೂರ ಮಾಡ್ತದೆ ಮಾತೆರ್ಲ ಒಂಜಿ ನಮ್ಮ ಬಾಲಗ ಹತ್ಕೊಂಡು ಎಡ್ಡ ಬಾತ ನಾವೆಲ್ಲರೂ ಕೂಡ ಒಂದಾಗಿ ಸಹಬಾಳ್ವೆಯಿಂದ ಬಾಳೋಣ ಎಂಬ ಅಧ್ಯಕ್ಷೀಯ ನುಡಿಯನ್ನು ನೀಡಿದಂತಹ ಶ್ರೀ ರಾಜೇಶ್ ಭಂಡಾರಿ, ತಮಗಿದು ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಅಂದಾಗ ಧನ್ಯವಾದ ಸಮರ್ಪಣೆ ಪ್ರಜ್ವಲ್ ಶೆಟ್ಟಿ ಅವರಿಂದ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷಯನ್ನು ವಹಿಸಿಕೊಂಡ ಹಿಂದೂ ಸಂಘವನ್ನು ಯಶಸ್ವಿಗೊಳಿಸಿದ ಶ್ರೀ ರಾಜೇಶ್ ಭಂಡಾರಿ ಅವರಿಗೆ ಧನ್ಯವಾದ.